ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಈ ಅಧ್ಯಾಯದ ಪುಟ ಸಂಖ್ಯೆ 93ರಲ್ಲಿ ಬರುವಂತಹ ಬೀಜೋಕ್ತಿಗಳನ್ನು ಸರಳೀಕರಿಸುವುದು ಈ ವಿಷಯದ ಬಗ್ಗೆ ಕಲಿಯೋಣ. ಬೀಜೋಕ್ತಿಗಳನ್ನು ಯಾವ ರೀತಿಯಲ್ಲಿ ನಾವು ಸರಳೀಕರಿಸಿ ಅದರ ಬೆಲೆಯನ್ನು ಕಂಡುಹಿಡಿಯಬಹುದು ಅಂತ ಹೇಳಿ ನೋಡೋಣ. ಇಲ್ಲಿ ನಮಗೆ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಇದೊಂದು ಆಯತವಾಗಿದೆ. ಆಯತವನ್ನ ಕೊಟ್ಟಾಗ ಆಯತದ ಸುತ್ತಳತೆಯನ್ನ ನೀವು ಯಾವ ರೀತಿಯಲ್ಲಿ ಕಂಡುಹಿಡಿತೀರಾ? ಆಯತ ಅಂತ ಹೇಳಿದ್ರೆ ಅದರಲ್ಲಿ ಉದ್ದ ಇರ್ತದೆ, ಹಾಗೆ ಅಗಲ ಕೂಡ ಇರ್ತದೆ. ಸೊ ಈಗ ನಾನು ಇದನ್ನ ಉದ್ದ ಅಂತ ತೆಗೆದುಕೊಂಡ್ರೆ, ಆಯತದ ಉದ್ದವಾಗಿ ತೆಗೆದುಕೊಂಡ್ರೆ, ಹಾಗೆ ಇದನ್ನ ಆಯತದ ಅಗಲವಾಗಿ ತೆಗೆದುಕೊಂಡ್ರೆ ಆಗ ನಾವು ಯಾವ ರೀತಿಯಲ್ಲಿ ಸುತ್ತಳತೆಯನ್ನು ಬರೀಬಹುದು? ಇದು ಉದ್ದವಾಗಿದೆ, ಹಾಗೆ ಇದು ಕೂಡ ಉದ್ದವಾಗಿದೆ, ಇದು ಅಗಲವಾಗಿದೆ. ಸೊ ಆಯತದ ಸುತ್ತಳತೆ ಅಂತ ಹೇಳಿದ್ರೆ ನಾವು ಇಲ್ಲಿ ಬರೀಬಹುದು ಉದ್ದ ಪ್ಲಸ್ ಅಗಲ ಪ್ಲಸ್ ಉದ್ದ ಪ್ಲಸ್ ಅಗಲ ಅಂತ ಬರೀಬಹುದು. ಇದು ನಮಗೆ ಆಯತದ ಸುತ್ತಳತೆಯನ್ನ ಕೊಡ್ತದೆ. ಸೊ ಇದನ್ನ ಇಲ್ಲಿ ಕೊಟ್ಟಿದ್ದಾರೆ, ನೀವಿಲ್ಲಿ ಕಾಣಬಹುದು. ಉದ್ದ ಪ್ಲಸ್ ಅಗಲ ಪ್ಲಸ್ ಉದ್ದ ಪ್ಲಸ್ ಅಗಲ ಎಲ್ಲವನ್ನ ಕೂಡಿಸಿದಾಗ ನಮಗೆ ಆಯತದ ಸುತ್ತಳತೆ ಸಿಗ್ತದೆ. ಅಥವಾ ನಾವೀಗ ಅಕ್ಷರ ಸಂಖ್ಯೆಗಳ ರೂಪದಲ್ಲಿ ಬರೆಯುವುದಾದ್ರೆ ಇದನ್ನ ಉದ್ದವನ್ನ ಲೆಂತ್ ಎಲ್ ಅಂತ ಗುರುತಿಸಿದ್ರೆ, ಹಾಗೆ ಅಗಲವನ್ನ ಬ್ರೆಡ್ತ್ ಅಂತ ಗುರುತಿಸಿದ್ರೆ, ಬಿ ಅಂತ ಗುರುತಿಸಿದ್ರೆ, ಆಗ ಹೇಗೆ ಬರೀಬಹುದು? ಎಲ್ ಪ್ಲಸ್ ಬಿ ಪ್ಲಸ್ ಎಲ್ ಪ್ಲಸ್ ಬಿ ಅಂತ ಬರೀಬಹುದು. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಪಿ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಬಿ ಪ್ಲಸ್ ಎಲ್ ಪ್ಲಸ್ ಬಿ ಅಂತ ಕೊಟ್ಟಿದ್ದಾರೆ. ಇದು ಅಕ್ಷರ ಸಂಖ್ಯೆಗಳಲ್ಲಿ ಬರೆಯುವಂತ ರೀತಿ. ಹಾಗೆ ಈ ಬೀಜೋಕ್ತಿಯನ್ನ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಬರೀಬಹುದು. ಈಗ ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಉದ್ದ 2 ಬಾಹುಗಳಿವೆ ಉದ್ದಕ್ಕೆ ಹೊಂದಿಕೊಂಡು, ಹಾಗಾಗಿ ನಾವು ಎಲ್ ಅನ್ನ 2 ಸಲ ಬರಿಬೇಕಾಗ್ತದೆ. ಅಂದ್ರೆ ನಾನಿಲ್ಲಿ ಎಲ್ ಪ್ಲಸ್ ಎಲ್ ಅಂತ ಬರೀಬಹುದು. ಅದರ ನಂತರ ಅಗಲ 2 ಸಲ ಇದೆ, 2 ಬಾಹುಗಳಿವೆ, ಹಾಗಾಗಿ ಬಿ ಪ್ಲಸ್ ಬಿ ಅಂತ ಬರೀಬಹುದು. ಸೊ ಎಲ್ ಪ್ಲಸ್ ಎಲ್ ಅಂತ ಹೇಳಿದ್ರೆ 2L ಪ್ಲಸ್ ಬಿ ಪ್ಲಸ್ ಬಿ ಅಂತ ಹೇಳಿದ್ರೆ 2B. ಈ ರೀತಿಯಲ್ಲಿ ಕೂಡ ಬರೀಬಹುದು. ಹಾಗೆ ಅಥವಾ ನೀವು ಈ ರೀತಿಯಲ್ಲಿ ಕೂಡ ಬರೀಬಹುದು. ಸೊ 2 ರೀತಿಯಲ್ಲಿ ನಾವಿಲ್ಲಿ ಬರೆದಿದ್ದೇವೆ. ಆದ್ರೆ 2 ರೀತಿ ಕೂಡ ಸರಿಯಾದ ರೀತಿಯಾಗಿದೆ. ಎರಡರಲ್ಲೂ ಕೂಡ ನೀವು ಎಲ್ ಮತ್ತೆ ಬಿ, ಲೆಂತ್ ಮತ್ತೆ ಬ್ರೆಡ್ತ್ ಅಥವಾ ಉದ್ದ ಮತ್ತೆ ಅಗಲದ ಬೆಲೆಯನ್ನು ಹಾಕಿದಾಗ ನಿಮ್ಗೆ ಬರುವಂತ ಉತ್ತರವು ಒಂದೇ ರೀತಿಯಾಗಿರ್ತದೆ. ಆದ್ರೆ ನಾವು ನೋಡುವಾಗ ನಮ್ಗೆ ಇದು ಬೇರೆ ರೀತಿಯ ಬೀಜೋಕ್ತಿ ತರ ಕಾಣ್ತದೆ. ಆದ್ರೆ ಇದು 2 ಬೀಜೋಕ್ತಿಗಳು ಕೂಡ ಒಂದೇ ರೀತಿಯಾಗಿದೆ. ನಾವಿಲ್ಲಿ ಬರೆಯುವಂತ ವಿಧಾನ ಬೇರೆ ಬೇರೆ ಮಾಡಿದ್ದೇವೆ. ಈ ಮೊದಲನೇ ಸಲ ನಾವು ಏನು ಮಾಡಿದ್ದೇವೆ? ಎಲ್ ಬಿ ಇದನ್ನ ಸಪರೇಟ್ ಆಗಿ ಬರೆದಿದ್ದೇವೆ ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ಎರಡನೇ ವಿಧಾನದಲ್ಲಿ ನಾವು ಎಷ್ಟು ಎಲ್ ಅಂತ ನೋಡಿ ಅದನ್ನ ಒಟ್ಟಾಗಿ ಬರೆದಿದ್ದೇವೆ. ಹಾಗೆ ಎಷ್ಟು ಬ್ರೆಡ್ತ್ ಅಥವಾ ಅಗಲ ಇದೆ ಅಂತ ನೋಡಿ ಗ್ರೂಪಿಂಗ್ ಮಾಡಿ, ಗುಂಪು ಮಾಡಿ ಒಟ್ಟಾಗಿ ಬರೆದಿದ್ದೇವೆ. ಅದೇ ವ್ಯತ್ಯಾಸ ಇಲ್ಲಿ ಕಾಣ್ತಾ ಇರೋದು. ಹಾಗೆ ಈಗ ಇದಕ್ಕೆ ಈ 2 ಬೀಜೋಕ್ತಿಗಳು ನಮ್ಗೆ ಏನ್ ಸಿಕ್ಕಿದೆ? ಇದು ನೋಡುವಾಗ ಬೇರೆ ಬೇರೆ ಕಂಡ್ರು ಕೂಡ ಇದು ಒಂದೇ ರೀತಿಯ ಬೀಜೋಕ್ತಿ ಆಗಿದೆ. ಇದನ್ನು ಬೇಕಾದ್ರೆ ನೀವೀಗ ಚೆಕ್ ಮಾಡಬಹುದು. ಈಗ ಎಲ್ ಇಸ್ ಈಕ್ವಲ್ ಟು 3 ಅಂತ ತೆಗೆದುಕೊಳ್ಳುವ, ಅಂದ್ರೆ ಲೆಂತ್ ಉದ್ದ, ಹಾಗೆ ಬಿ ಇಸ್ ಈಕ್ವಲ್ ಟು 4 ಅಂತ ತೆಗೆದುಕೊಳ್ಳುವ. 4 ಅಂತ ಹೇಳಿದ್ರೆ ಇಲ್ಲಿ ಅಗಲ ಅಥವಾ ಬ್ರೆಡ್ತ್ ಆಗಿದೆ. ಹಾಗೆ ನಾವೀಗ ಬೆಲೆಗಳನ್ನ ಕಂಡುಹಿಡಿಯುವ. ಸೊ ಮೊದಲಿಗೀಗ ಎಲ್ ಪ್ಲಸ್ ಈ ಬೀಜೋಕ್ತಿಯನ್ನು ತೆಗೆದುಕೊಂಡ್ರೆ ಎಲ್ ಪ್ಲಸ್ ಬಿ ಪ್ಲಸ್ ಎಲ್ ಪ್ಲಸ್ ಬಿ, ಇಲ್ಲಿ ಬೆಲೆಗಳನ್ನ ಹಾಕ್ತಾ ಹೋಗಿ. ಸೊ ಇದು ಎಷ್ಟು ಕೊಡ್ತದೆ? ಎಲ್ ಅಂದ್ರೆ 3, ಬಿ ಅಂದ್ರೆ 4 ಪ್ಲಸ್ 3 ಪ್ಲಸ್ 4. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 3 ಪ್ಲಸ್ 4 7, 7 ಪ್ಲಸ್ 3 10, 14 ಅಂತ ಸಿಗ್ತದೆ. ನೆಕ್ಸ್ಟ್ 2L ಈ ಬೀಜೋಕ್ತಿಯನ್ನು ತೆಗೆದುಕೊಳ್ಳಿ. 2L ಪ್ಲಸ್ 2B ಅಂತ ಇದೆ. ಇಲ್ಲಿ ಎಲ್ ಮತ್ತೆ ಬಿ ಯ ಬೆಲೆಗಳನ್ನ ಹಾಕಿ. ಸೊ 2 ಗುಣಿಸು 3 ಪ್ಲಸ್ 2 ಗುಣಿಸು 4. ಸೊ ಎಷ್ಟು ಸಿಗ್ತಾ ಇದೆ? 2 3 6, 2 4 8, 8 ಪ್ಲಸ್ 6 ಅಂತ ಹೇಳಿದ್ರೆ ಇದು ಕೂಡ ನಿಮ್ಗೆ 14 ಎನ್ನುವಂತ ಉತ್ತರವನ್ನ ಕೊಡ್ತದೆ. ಸೊ 2 ಬೀಜೋಕ್ತಿಗಳು ಒಂದೇ ಬೀಜೋಕ್ತಿಗಳಾಗಿವೆ, ಆದ್ರೆ ನಮ್ಗೆ ನೋಡುವಾಗ ಅದು ಬೇರೆ ಬೇರೆಯಾಗಿ ಕಾಣ್ತದೆ.
ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ L+B+LB ಇದರ ಬೆಲೆಯನ್ನು ಕಂಡುಹಿಡಿದಾಗ 14 ಅಂತ ಬಂದಿದೆ. ಹಾಗೆ 2L+2B ಇದರ ಬೆಲೆಯನ್ನು ಕಂಡುಹಿಡಿದಾಗ ಕೂಡ 14 ಅಂತ ಬಂದಿದೆ. ಸೊ ನಾವಿಲ್ಲಿ ಏನ್ ಹೇಳ್ಬೋದು, 2L+2B ಮತ್ತೆ L+B+L+B ಈ ಎರಡೂ ಬೀಜೋಕ್ತಿಗಳು ಒಂದೇ ಆಗಿದೆ. ಇದರಲ್ಲಿ 2L+2B ಎನ್ನುವಂಥದ್ದು ಸರಳೀಕೃತ ರೂಪವಾಗಿದೆ ಅಂತ ಹೇಳ್ಬೋದು. ಈ ಬೀಜೋಕ್ತಿಯ ಸರಳೀಕೃತ ರೂಪ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಅದನ್ನ ಈ ರೀತಿಯಲ್ಲಿ ಬರೀಬಹುದು ಅಂತ ಹೇಳ್ಬೋದು. ಸೊ ನೀವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ, ಒಂದು ಬೀಜೋಕ್ತಿಯನ್ನ ನಾವು ಬೇರೆ ಬೇರೆ ರೂಪದಲ್ಲಿ ಬರೀಬಹುದು, ಬರೆದು ಅದರ ಸಂಖ್ಯೆಗಳನ್ನ ಹಾಕಿದಾಗ ಅಲ್ಲಿ ನಮಗೆ ಸಿಗುವಂತ ಬೆಲೆ ಒಂದೇ ರೀತಿಯಾಗಿರ್ತದೆ, ಆದ್ರೆ ನೋಡುವಾಗ ಅದು ಬೇರೆ ಬೀಜೋಕ್ತಿ ತರ ನಮಗೆ ಕಾಣ್ತದೆ. ನೆಕ್ಸ್ಟ್ ಇಲ್ಲಿ ಉದಾಹರಣೆ 5 ಕೊಟ್ಟಿದ್ದಾರೆ. ಈ ಉದಾಹರಣೆ 5ರಲ್ಲಿ ಒಂದು ಅಂಗಡಿಯಲ್ಲಿ ಮಾರಲ್ಪಟ್ಟ ಪೆನ್ಸಿಲ್ಗಳು ಮತ್ತು ಇರೇಸರ್ಗಳ ಸಂಖ್ಯೆಗಳನ್ನು ತೋರಿಸುವ ಕೋಷ್ಟಕ ಇಲ್ಲಿದೆ. ಪ್ರತಿ ಪೆನ್ಸಿಲ್ ಬೆಲೆ C ಮತ್ತು ಪ್ರತಿ ಇರೇಸರ್ ಬೆಲೆ D ಆಗಿದೆ. ಈ 3 ದಿನಗಳಲ್ಲಿ ಅಂಗಡಿಯವನು ಗಳಿಸಿದ ಒಟ್ಟು ಹಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕ್ವಶನ್ ಅಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ, ಪೆನ್ಸಿಲ್ನ ಬೆಲೆ C ಅಂತ ತೆಗೆದುಕೊಳ್ಬೇಕು, ಎರೇಸರ್ನ ಬೆಲೆ D ಅಂತ ತೆಗೆದುಕೊಳ್ಬೇಕು. ಹಾಗೆ 1ನೇ ದಿನ ಎಷ್ಟು ಪೆನ್ಸಿಲ್ಗಳು ಮಾರಾಟ ಮಾಡಿದ್ದಾರೆ ಅಂತ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಕೋಷ್ಟಕದಲ್ಲಿ. ಸೊ ನಾವಿಲ್ಲಿ ಪೆನ್ಸಿಲ್ ಮಾರಾಟದ ಬೆಲೆಗಳನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಮೊದಲು ಪೆನ್ಸಿಲ್ ಮಾರಾಟದಿಂದ ಗಳಿಸಿದಂತ ಹಣವನ್ನ ಕಂಡುಹಿಡಿಯೋಣ. ಪೆನ್ಸಿಲ್ಗಳ ಮಾರಾಟದಿಂದ 1ನೇ ದಿನ ಗಳಿಸಿದಂತ ಎಷ್ಟು ಹಣ ಬಂದಿರ್ತದೆ? ಈಗ ಪೆನ್ಸಿಲ್ನ ಬೆಲೆ C ಆದ್ರೆ ಹಾಗೆ ಮಾರಾಟ ಮಾಡಿರುವಂಥದ್ದು ಎಷ್ಟು? 5 ಆದ್ರೆ ಸೊ 5C ಎನ್ನುವಂಥದ್ದು ಏನು? 1ನೇ ದಿನ ಗಳಿಸಿದಂತ ಹಣ. ಹಾಗೆ 2ನೇ ದಿನ ಎಷ್ಟಾಗ್ತದೆ? ಪೆನ್ಸಿಲ್ನ ಬೆಲೆ C, 2ನೇ ದಿನ ಮಾರಾಟ ಮಾಡಿರುವಂಥದ್ದು 3, ಹಾಗಾಗಿ 3C ಆಗ್ತದೆ. ಹಾಗೆ ಮೂರನೇ ದಿನ ಎಷ್ಟು ಮಾರಾಟ ಆಗಿದೆ? 10, ಪೆನ್ಸಿಲ್ನ ಬೆಲೆ C, ಸೊ 10C ಅಂತ ಆಗ್ತದೆ. ಸೊ ಅದೇ ರೀತಿ ಇರೇಸರ್ಗಳನ್ನ ನೀವು ತೆಗೆದುಕೊಂಡ್ರೆ, ಇರೇಸರ್ ಅಲ್ಲೂ ಕೂಡ 1ನೇ ದಿನ 4 ಇರೇಸರ್ ಅನ್ನ ಮಾರಾಟ ಮಾಡಿದ್ದಾರೆ. ಪ್ರತಿ ಇರೇಸರ್ನ ಬೆಲೆ ಎಷ್ಟು? D, ಇದು 4D ಆಗ್ತದೆ. 2ನೇ ದಿನ 6 ಇರೇಸರ್ಗಳನ್ನ ಮಾರಾಟ ಮಾಡಿದ್ದಾರೆ. ಒಂದು ಇರೇಸರ್ನ ಬೆಲೆ D, ಹಾಗಾಗಿ 6D. 3ನೇ ದಿನ 1 ಇರೇಸರ್ ಅನ್ನ ಮಾರಾಟ ಮಾಡಿದ್ದಾರೆ, ಹಾಗಾಗಿ 1D ಅಂತ ಆಗ್ತದೆ. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಪೆನ್ಸಿಲ್ಗಳ ಮಾರಾಟದಿಂದ 1ನೇ ದಿನ ಗಳಿಸಿದ ಹಣ 5C ಆಗಿದೆ. ಹಾಗೆ ಪೆನ್ಸಿಲ್ಗಳ ಮಾರಾಟದಿಂದ 2ನೇ ದಿನ ಗಳಿಸಿದ ಹಣ ಎಷ್ಟು ಅಂತ ಬರಿಬಹುದು? 3C, ಮತ್ತು 3ನೇ ದಿನ ಗಳಿಸಿದ ಹಣ 10C ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಒಟ್ಟು ಪೆನ್ಸಿಲ್ಗಳ ಮಾರಾಟದಿಂದ ಎಷ್ಟು ಹಣ ಸಿಕ್ಕಿದೆ? 5C ಪ್ಲಸ್ 3C ಪ್ಲಸ್ 10C. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. 5C ಪ್ಲಸ್ 3C ಪ್ಲಸ್ 10C ಎನ್ನುವಂಥದ್ದು ಇಲ್ಲಿ ಪೆನ್ಸಿಲ್ ಮಾರಾಟದಿಂದ ಬಂದಿರುವಂತ ಹಣ. ಇದನ್ನ ನಾವು ಇನ್ನೂ ಕೂಡ ಸರಳೀಕರಿಸಬಹುದಾ? ಇನ್ನೂ ಕೂಡ ಶಾರ್ಟ್ ಫಾರ್ಮ್ ಅಲ್ಲಿ ಬರೀಬಹುದಾ? ಹೌದು, ಬರೀಬಹುದು. ಯಾಕೆಂದ್ರೆ ಇಲ್ಲಿ ಕೊಟ್ಟಿರುವಂತ ಬೀಜೋಕ್ತಿಯಲ್ಲಿ ಒಂದೇ ರೀತಿಯ ಲೆಟರ್ ಇದೆ, ಅಂದ್ರೆ C ಇದೆ. ಹಾಗಾಗಿ ನೀವಿದನ್ನ ಸರಳೀಕರಿಸಿ ಬರೀಬಹುದು. ಹೇಗೆ ಅಂದ್ರೆ, ಇಲ್ಲಿ C ಯನ್ನ ಹೊರಗಡೆ ತೆಗೆದ್ರೆ ನಿಮ್ಗೆ ಏನು ಸಂಖ್ಯೆ ಉಳಿತದೆ? ಇಲ್ಲಿ 5 ಪ್ಲಸ್ 3 ಪ್ಲಸ್ 10 ಅಂತ ಉಳಿತದೆ. ಇದೆಲ್ಲವನ್ನ ಆಡ್ ಮಾಡಿ 5 ಪ್ಲಸ್ 3 8, 8 ಪ್ಲಸ್ 10 ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ 18 ಅಂತ ಸಿಗ್ತದೆ. ಹಾಗೆ ಇಲ್ಲಿ C ಇದೆ, ಹಾಗಾಗಿ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ನಾವು 18C ಅಂತ ಕೂಡ ಬರೀಬಹುದು. ಸೊ ಇದನ್ನ ಈ ರೀತಿಯಲ್ಲೂ ಬರೀಬಹುದು ಅಥವಾ 18C ಅಂತ ಕೂಡ ಬರೀಬಹುದು. ಎರಡೂ ಕೂಡ ಒಂದೇ ಬೀಜೋಕ್ತಿಯಾಗಿದೆ. ಇದು 18C ಎನ್ನುವಂಥದ್ದು ಈ ಬೀಜೋಕ್ತಿಯ ಶಾರ್ಟ್ ಫಾರ್ಮ್ ಅಥವಾ ಸರಳೀಕರಿಸಿದಂತ ರೂಪ ಆಗಿದೆ. ಬೀಜೋಕ್ತಿ ಅಂದರೆ C ಯ 5ರಷ್ಟು, C ಯ 3ರಷ್ಟು ಕೂಡಿದೆ, ಅದಕ್ಕೆ C ಯ 10ರಷ್ಟನ್ನು ಕೂಡಿದೆ. ಆದ್ದರಿಂದ ಒಟ್ಟಾಗಿ ಅಕ್ಷರ ಸಂಖ್ಯೆ C ಯನ್ನ 5 ಪ್ಲಸ್ 3 ಪ್ಲಸ್ 10 ಇದನ್ನು ನಾವು ಮಾಡಿದಂತ ಮೆಥಡ್ ಅನ್ನ ಇಲ್ಲಿ ವಿವರಣೆ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು 18C ಅಂತ ಬಂದಿದೆ. ಸೊ ಈ ಬೀಜೋಕ್ತಿನ ನಾವು ಎರಡು ರೀತಿಯಲ್ಲಿ ಬರೆದಿದ್ದೇವೆ. ಎರಡು ಬೀಜೋಕ್ತಿಗೆ ಬೆಲೆಗಳನ್ನು ಹಾಕಿದಾಗ, C ಯ ಬೆಲೆಯನ್ನು ಹಾಕಿದಾಗ ನಿಮ್ಗೆ ಒಂದೇ ರೀತಿಯ ಉತ್ತರ ಸಿಗ್ತದೆ. ಈಗ C = 50 ಅಂತ ಅವರೇ ಕೊಟ್ಟಿದ್ದಾರೆ. ಸೊ 18 ಗುಣಿಸು 50 ಅಂತ ನೀವು ಮಾಡಿದ್ರೆ ನಿಮ್ಗೆ ಎಷ್ಟು ಉತ್ತರ ಸಿಗ್ತದೆ? ಇಲ್ಲಿ 900 ಎನ್ನುವಂತ ಉತ್ತರ ಸಿಗ್ತದೆ. ಹಾಗೆ ನೀವು ಈ C ಬೆಲೆಯನ್ನ ನೇರವಾಗಿ ಇದರಲ್ಲಿ ಹಾಕಿದ್ರೆ ಕೂಡ ಆಗ ಕೂಡ ನಿಮ್ಗೆ ಅದೇ ಉತ್ತರ ಸಿಗ್ತದೆ. ಈಗ 5C ಪ್ಲಸ್ 3C ಪ್ಲಸ್ 10C ಅಂತ ಇದೆ.
ಇಲ್ಲಿ ಸಿ ಯ ಬೆಲೆ ಕೊಟ್ಟಿದ್ದಾರೆ 50 ಅಂತ. ಸೊ 5 ಗುಣಿಸು 50 ಪ್ಲಸ್ 3 ಗುಣಿಸು 50 ಪ್ಲಸ್ 10 ಗುಣಿಸು 50 ಅಂದ್ರೆ ಇಲ್ಲಿ ಎಷ್ಟು ಸಿಗ್ತದೆ 250 ಪ್ಲಸ್ ಇದು 150 ಪ್ಲಸ್ ಇಲ್ಲಿ ನಮ್ಗೆ ಸಿಗ್ತಾ ಇದೆ 500. ಸೊ 500 600 700 800 ಇದು ಕೂಡ ನಮ್ಗೆ ಒಂದೇ ಉತ್ತರವನ್ನು ಕೊಡ್ತದೆ, ಅದು 900. ಸೊ ಎರಡು ಬೀಜೋಕ್ತಿಗಳು 8C ಬೀಜೋಕ್ತಿ ಹಾಗೆ ಈ ಬೀಜೋಕ್ತಿ ಎರಡೂ ಕೂಡ ನೋಡುವಾಗ ಬೇರೆ ಬೇರೆ ಕಂಡ್ರೂ ಕೂಡ ನಾವಲ್ಲಿ ಬೆಲೆಗಳನ್ನ ಹಾಕಿದಾಗ ಸಿ ಯ ಬೆಲೆಯನ್ನ ಹಾಕಿದಾಗ ನಮ್ಗೆ ಅದು ಒಂದೇ ರೀತಿಯ ಉತ್ತರವನ್ನ ಕೊಡ್ತದೆ. ನಂತರ ಇರೇಸರ್ ಮಾರಾಟ ಮಾಡುವುದರಿಂದ ಗಳಿಸಿದ ಒಟ್ಟು ಹಣಕ್ಕೆ ಬೀಜೋಕ್ತಿಯನ್ನ ಬರೆಯಿರಿ, ನಂತರ ಬೀಜೋಕ್ತಿಯನ್ನ ಸರಳೀಕರಿಸಿ ಅಂತ ಹೇಳಿದ್ದಾರೆ. ಸೊ ಈ ಇರೇಸರ್ ಮಾರಾಟ ಮಾಡಿದ್ರಿಂದ ಸಿಕ್ಕಂತ ಬೀಜೋಕ್ತಿ ಏನು, ಇಲ್ಲಿ 4D ಪ್ಲಸ್ 6D ಪ್ಲಸ್ 1D ಈ ಮೂರು ಬೆಲೆಗಳನ್ನ ನಾವು ಆಡ್ ಮಾಡಿ ಬರಿಬೇಕು. ಸೊ ಹೇಗೆ ಬರೀಬಹುದು, ಸೊ 4D ಇದರ ಉತ್ತರವನ್ನ ಇಲ್ಲಿ ಬರೀತಾ ಇದ್ದೇನೆ, 4D ಪ್ಲಸ್ 6D ಪ್ಲಸ್ 1D ಅಂತ ಬರೀಬಹುದು. ಇದು ಒಂದು ಬೀಜೋಕ್ತಿ. ಹಾಗೆ ಇನ್ನೊಂದು ಬೀಜೋಕ್ತಿ ಸರಳೀಕರಿಸಿದ ರೂಪ ಹೇಗೆ, ಡಿ ಅನ್ನ ನೀವು ಹೊರಗಡೆ ತೆಗೆದ್ರೆ ನಿಮ್ಗೆ ಇಲ್ಲಿ ಉಳಿಯುವಂತದ್ದು 4 6 ಪ್ಲಸ್ 1. ಸೊ ಇದನ್ನ ಆಡ್ ಮಾಡಿದಾಗ 10 11. ಸೊ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ 11D. ಸೊ ಈ ಇರೇಸರ್ ಇರುವಂತಹ ಬೀಜೋಕ್ತಿ ಏನಿದೆ ಇದರಲ್ಲಿ ಎರಡು ಬೀಜೋಕ್ತಿಗಳನ್ನ ನೀವು ಕಾಣಬಹುದು. 11D ಅಂತ ಬರೀಬಹುದು ಅಥವಾ ನೀವು ಈ ರೀತಿಯಲ್ಲಿ ಕೂಡ ಬರೀಬಹುದು. ಇದು ಸರಳೀಕರಿಸಿದಂತ ರೂಪ. ನಮ್ಗೆ ಇಲ್ಲಿ ಬೀಜೋಕ್ತಿಯನ್ನ ಸರಳೀಕರಿಸಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾವಿಲ್ಲಿ ಹೀಗೆ 11D ಅಂತ ಇದಕ್ಕೆ ಉತ್ತರವನ್ನ ಬರೀಬಹುದು. ನಂತರ ಈ 3 ದಿನಗಳಲ್ಲಿ ಪೆನ್ಸಿಲ್ಗಳು ಮತ್ತು ಇರೇಸರ್ಗಳನ್ನ ಮಾರಾಟ ಮಾಡುವುದರಿಂದ ಗಳಿಸಿದ ಒಟ್ಟು ಹಣದ ಬೀಜೋಕ್ತಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮೇಲ್ಗಡೆ ಇಲ್ಲಿ ನಾವು ಪೆನ್ಸಿಲ್ ಮಾರಾಟದಿಂದ ಸಿಕ್ಕಿದೆ ಎಷ್ಟು 18C ಅಂತ ಗೊತ್ತಿದೆ, ಹಾಗೆ ಇರೇಸರ್ ಮಾರಾಟದಿಂದ 11D ಸಿಕ್ಕಿದೆ, ಅದೆರಡನ್ನ ಆಡ್ ಮಾಡಬೇಕು. 18C ಪ್ಲಸ್ 11D ಅನ್ನ ಆಡ್ ಮಾಡಿದಾಗ ನಮ್ಗೆ ಒಟ್ಟು ಮಾರಾಟ ಎಷ್ಟಾಗಿದೆ ಅಂತ ಇಲ್ಲಿ ಸಿಗ್ತದೆ. ಇದನ್ನ ಇನ್ನೂ ಕೂಡ ನಾವು ಸರಳೀಕರಿಸಲಿಕ್ಕೆ ಸಾಧ್ಯ ಇದೆಯಾ, ಇನ್ನೂ ಕೂಡ ಶಾರ್ಟ್ ಫಾರ್ಮ್ ಅಲ್ಲಿ ಬರೀಬಹುದಾ, ಇಲ್ಲ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವಿಲ್ಲಿ 18C ಇದೆ, ಇಲ್ಲಿ ಅಕ್ಷರ ಸಂಖ್ಯೆ C ಇದೆ, ಹಾಗೆ ಇಲ್ಲಿ 11D ಇದೆ, ಇಲ್ಲಿ ಅಕ್ಷರ ಸಂಖ್ಯೆ D ಇದೆ. ಬೇರೆ ಬೇರೆ ಅಕ್ಷರ ಸಂಖ್ಯೆ ಇದ್ದಾಗ ನಾವು ಅದನ್ನ ಸರಳೀಕರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಒಂದೇ ರೀತಿಯ ಅಕ್ಷರ ಸಂಖ್ಯೆ ಇದ್ರೆ ಮಾತ್ರ ಸರಳೀಕರಿಸಬಹುದು, ಹಾಗಾಗಿ ಇದನ್ನ ಸರಳೀಕರಿಸಲಿಕ್ಕೆ ಸಾಧ್ಯವಿಲ್ಲ. ನಾವಿಲ್ಲಿ ಇಲ್ಲ ಅಂತ ಹೇಳ್ಬೋದು, ಇದನ್ನ ಸರಳೀಕರಿಸಲಿಕ್ಕೆ ಆಗುದಿಲ್ಲ. ನಂತರ ಈ ಸಮಸ್ಯೆಯಲ್ಲಿ 5C ಪ್ಲಸ್ 3C ಪ್ಲಸ್ 10C ಬೀಜೋಕ್ತಿಯು 18C ಬೀಜೋಕ್ತಿಯಾಗಿ ಸರಳೀಕರಿಸಲ್ಪಟ್ಟಿದೆ ಎಂಬುದನ್ನು ನಾವು ನೋಡಿದ್ದೇವೆ. ನೋಡಿ ಇಲ್ಲಿ ಈಗ ಇದನ್ನ ನಾವು ಸರಳೀಕರಿಸಿದ್ದೇವೆ 18C ಆಗಿ. ಯಾಕೆ ಅಂದ್ರೆ ಇದರಲ್ಲಿ ಒಂದೇ ರೀತಿಯ ಅಕ್ಷರ ಸಂಖ್ಯೆ ಇದೆ, ಇಲ್ಲಿ C ಇದೆ, ಇಲ್ಲಿ C ಇದೆ, ಇಲ್ಲಿ C ಇದೆ. ಸೊ ಒಂದೇ ರೀತಿಯ ಅಕ್ಷರ ಸಂಖ್ಯೆ ಇದ್ರೆ ನೀವು ಸರಳೀಕರಿಸಬಹುದು, ಆದ್ರೆ ಬೇರೆ ಬೇರೆ ರೀತಿಯ ಅಕ್ಷರ ಸಂಖ್ಯೆ ಇದ್ರೆ ಅದನ್ನ ಸರಳೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ನಂತರ ಉದಾಹರಣೆ 6 ಅನ್ನ ಕೊಟ್ಟಿದ್ದಾರೆ. ಉದಾಹರಣೆ 6ರಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂತ ನೋಡುವ. ಒಂದು ದೊಡ್ಡ ಆಯತವನ್ನ 2 ಸಣ್ಣ ಆಯತಗಳಾಗಿ ವಿಭಾಗಿಸಲಾಗಿದೆ. ದೊಡ್ಡ ಆಯತದ ವಿಸ್ತೀರ್ಣವನ್ನ ವಿವರಿಸುವ ಒಂದು ಬೀಜೋಕ್ತಿಯನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ನೀವೀಗ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಒಂದು ದೊಡ್ಡದಾದ ಆಯತ ಇದೆ, ಇದು ದೊಡ್ಡದಾದ ಆಯತ ಇದೆ. ಸೊ ಈ ಆಯತವನ್ನ 2 ಸಣ್ಣ ಆಯತಗಳಾಗಿ ವಿಭಾಗ ಮಾಡಿದ್ದಾರೆ, ಅಂದ್ರೆ ಈ ರೀತಿಯಲ್ಲಿ. ಸೊ ಇದರ ಅಳತೆ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಹಾಗೆ ಇದರ ಅಳತೆ 3 ಸೆಂಟಿಮೀಟರ್. ಸೊ ಇದರ ಒಟ್ಟು ಅಳತೆ ಎಷ್ಟಾಗ್ತದೆ ಉದ್ದ 4 ಪ್ಲಸ್ 3 ಅಂತ ಹೇಳಿದ್ರೆ ನಾವು 7 ಅಂತ ಹೇಳ್ಬೋದು, 7 ಚದರಮಾನ ಅಂತ ಹೇಳ್ಬೋದು. ಇಲ್ಲಿ ಚದರಮಾನ ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟಾಗಿ ಇಲ್ಲಿ 7 ಸೆಂಟಿಮೀಟರ್ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಈಗ ನಾವು ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಚದರಮಾನ ಅಂದ್ರೆ ವಿಸ್ತೀರ್ಣವನ್ನ ಬರೆಯುವಾಗ ನಾವು ಚದರಮಾನ ಅಂತ ಬರೀತೇವೆ. ಸೊ ವಿಸ್ತೀರ್ಣ ಅಂತ ಹೇಳುವಾಗ ಆಯತದ ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿತೇವೆ ನಾವು, ಉದ್ದ ಗುಣಿಸು ಅಗಲ ಅಂತ ಹೇಳಿದ್ರೆ ಆಯತದ ವಿಸ್ತೀರ್ಣ ಸಿಗ್ತದೆ. ಸೊ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಗುಣಿಸು ಅಗಲ. ಈಗ ನಮ್ಗೆ ಕೊಟ್ಟಿರುವಂತ ದೊಡ್ಡ ಆಯತದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕು, ಅಂದ್ರೆ ಈ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಇಲ್ಲಿ ಈ ಆಯತದ ಉದ್ದ ಎಷ್ಟು, ಉದ್ದ ಬೇಕಾದ್ರೆ ನಾವು 4 ಮತ್ತೆ 3 ಕೂಡಿಸ್ಬೇಕು, 7. ಸೊ ಉದ್ದ ಇಲ್ಲಿ 7 ಇದೆ, ಗುಣಿಸು ಇಲ್ಲಿ ಇರುವಂತಹ ಅಗಲ ಎಷ್ಟು V.
ಸೊ ಇಲ್ಲಿ ವಿ ಅಂತ ಕೊಟ್ಟಿದ್ದಾರೆ. ಸೊ ವಿ, ಸೊ 7 ಗುಣಿಸು ವಿ ಅಂತ ಹೇಳಿದ್ರೆ 7 ವಿ ಚದರಮಾನಗಳು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಒಂದು ರೀತಿ ಕಂಡುಹಿಡಿಯುವಂತ ವಿಧಾನ. ಇನ್ನೊಂದು ವಿಧಾನ ಏನಂದ್ರೆ, ಈ ದೊಡ್ಡ ಆಯತವನ್ನ 2 ಭಾಗಗಳಾಗಿ ವಿಂಗಡಿಸಿರೋದ್ರಿಂದ ನಾವು ಇಲ್ಲಿ ಇದನ್ನ ಆಯತ 1 ಅಂತ ತೆಗೆದುಕೊಳ್ಬಹುದು, ಇದನ್ನ ಆಯತ 2 ಅಂತ ತೆಗೆದುಕೊಂಡು 2 ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿದು ನಂತರ ಅದನ್ನ ಕೂಡಿಸಬಹುದು. ಈಗ ಇಲ್ಲಿ ಈ ಆಯತವನ್ನ ನೀವು ತೆಗೆದುಕೊಂಡ್ರೆ, ಆಯತ 1 ತೆಗೆದುಕೊಂಡ್ರೆ ಇದರ ವಿಸ್ತೀರ್ಣ, ಆಯತ 1ರ ವಿಸ್ತೀರ್ಣ ಏನಾಗ್ತದೆ? ಆಯತ 1ರ ವಿಸ್ತೀರ್ಣ ಉದ್ದ ಇಲ್ಲಿ 4 ಅಂತ ಇದೆ, 4, ಹಾಗೆ ಅಗಲ ವಿ ಅಂದ್ರೆ 4 ಗುಣಿಸು ವಿ ಆಗ್ತದೆ. ಹಾಗೆ ಆಯತ 2ರ ವಿಸ್ತೀರ್ಣ ಎಷ್ಟು? ಆಯತ 2ರಲ್ಲಿ ಉದ್ದ ಎಷ್ಟು? 3 ಮತ್ತೆ ಅಗಲ ವಿ ಆಗಿದೆ. ಸೊ ಇದು ಆಯತ 2ರ ವಿಸ್ತೀರ್ಣ, ಇದು ಆಯತ 1ರ ವಿಸ್ತೀರ್ಣ. ಇದೆರಡನ್ನ ಕೂಡಿಸಿದಾಗ ಅಂದ್ರೆ 4v + 3v ಅಂತ ಮಾಡಿದ್ರೆ, ಸೊ 4v + 3v ಅಂತ ಮಾಡಿದ್ರೆ ನಮ್ಗೆ ದೊಡ್ಡ ಆಯತದ ಉದ್ದ ಸಿಗ್ತದೆ. ಸೊ ಈ ವಿ ಅನ್ನ ಹೊರಗಡೆ ತೆಗೆದ್ರೆ 4 + 3 ಅಂತ ಹೇಳಿದ್ರೆ 7v ಅಂತ ಸಿಗ್ತದೆ. ಸೊ ಎರಡೂ ರೀತಿಯಲ್ಲಿ ಕೂಡ ನೀವು ಕಾಣಬಹುದು ನಮ್ಗೆ ಒಂದೇ ರೀತಿಯ ಉತ್ತರ ಸಿಕ್ಕಿದೆ, ಆದ್ರೆ ನಾವು ಕಂಡುಹಿಡಿಯುವಂತ ವಿಧಾನ ಬೇರೆ ಬೇರೆ ಆಗಿದೆ. ಮೊದಲನೇ ವಿಧಾನದಲ್ಲಿ ನಾವು ಏನ್ ಮಾಡಿದ್ದೇವೆ, ನೇರವಾಗಿ ದೊಡ್ಡ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿದಿದ್ದೇವೆ. ಸೊ ಆಗ ನಮ್ಗೆ 7v ಅಂತ ಸಿಕ್ಕಿದೆ ಮೊದಲನೇ ವಿಧಾನದಲ್ಲಿ. ಎರಡನೇ ವಿಧಾನದಲ್ಲಿ ನಾವು ಆ ಆಯತದ 2 ವಿಭಾಗಗಳನ್ನ ತೆಗೆದುಕೊಂಡು 2 ಆಯತ ಅಂತ ತೆಗೆದುಕೊಂಡು ಮೊದಲ ಆಯತದ ವಿಸ್ತೀರ್ಣ 4v ಚದರಮಾನ, ಹಾಗೆ ಎರಡನೇ ಆಯತದ ವಿಸ್ತೀರ್ಣ 3v ಚದರಮಾನ, ಇವೆರಡನ್ನ ಕೂಡಿಸಿದಾಗ ನಮ್ಗೆ 7v ಅಂತ ಬರ್ತದೆ. ಸೊ ಯಾವುದೇ ವೇಯಲ್ಲಿ ನೀವು ಕಂಡುಹಿಡಿಬಹುದು. ಸೊ 2v ಯಲ್ಲಿ ಕೂಡ ಬೀಜೋಕ್ತಿಗಳು ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಬಹುದು, ಆದ್ರೆ ಕೊನೆಗೆ ಅದನ್ನ ಸರಳೀಕರಿಸಿದಾಗ ನಿಮ್ಗೆ ಒಂದೇ ರೀತಿಯ ಉತ್ತರ ಬರ್ತದೆ. ನಂತರ ಇನ್ನೊಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಆಯತ AEFD ಯ ವಿಸ್ತೀರ್ಣವನ್ನ ಕಂಡುಹಿಡಿಯಲು ಒಂದು ಬೀಜೋಕ್ತಿಯನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಆಯತವನ್ನ ಕಾಣಬಹುದು. ಇಲ್ಲಿ AEFD ಆಯತದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕಂದ್ರೆ ನಾವೀಗ ಈ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಈ ಆಯತದ ವಿಸ್ತೀರ್ಣವನ್ನ ನೀವು ಹೇಗೆ ಕಂಡುಹಿಡಿತೀರಾ? ಇದನ್ನ ಕಂಡುಹಿಡಿಲಿಕ್ಕೆ ಕೂಡ 2 ವಿಧಾನಗಳಿವೆ. ಯಾವ 2 ವಿಧಾನವನ್ನ ಉಪಯೋಗಿಸ್ತೀರಾ? ಮೊದಲನೇ ವಿಧಾನ ನೇರವಾದ ವಿಧಾನ. ಅಂದ್ರೆ ನಮ್ಗೀಗ ಈ AEF ಆಯತದ ವಿಸ್ತೀರ್ಣ ಬೇಕು. AEFD ಆಯತದ ವಿಸ್ತೀರ್ಣ ಅಂದ್ರೆ ಉದ್ದ ಗುಣಿಸು ಅಗಲ. ಸೊ ಇಲ್ಲೀಗ ಇದರ ಉದ್ದ ಎಷ್ಟು? ಇದರ ಉದ್ದ ನಮ್ಗೆ ಕೊಟ್ಟಿಲ್ಲ, ನಮ್ಗೆ ಕ್ವಶನ್ ಅಲ್ಲಿ ಕೊಟ್ಟಿರುವಂತದ್ದು ಎಷ್ಟು? ಇದು ಎಷ್ಟು ಅಂತ ಕೊಟ್ಟಿದ್ದಾರೆ? 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಇದು 4 ಸೆಂಟಿಮೀಟರ್ ಅಂದ್ರೆ ಇದು 4 ಸೆಂಟಿಮೀಟರ್ ಆಗಿದೆ, ಹಾಗೆ ಇಡೀ ಇದು 12 ಸೆಂಟಿಮೀಟರ್ ಆಗಿದೆ. ಸೊ ನಮ್ಗೆ ಬೇಕಾಗಿರುವಂತದ್ದು ಎಷ್ಟು? ಕೇವಲ ಇಷ್ಟು ಭಾಗ ಮಾತ್ರ. ಈ ಭಾಗವನ್ನ ಕಂಡುಹಿಡಿಬೇಕಾದ್ರೆ ನೀವು 12 - 4 ಮಾಡ್ಬೇಕು. ಅಂದ್ರೆ ಈ ಇಡೀ ಭಾಗದಿಂದ ಈ ಸಣ್ಣ ಭಾಗವನ್ನ ತೆಗೆದಾಗ ನಿಮ್ಗೆ ಇಲ್ಲಿ ಎಷ್ಟು ಉತ್ತರ ಸಿಗ್ತದೆ? 8 ಅಂತ ಸಿಗ್ತದೆ. ಈ 8 ಎನ್ನುವಂಥದ್ದು ಇದರ ಅಳತೆ, AEಯ ಅಳತೆ ಅಂದ್ರೆ ಉದ್ದ ಆಗ್ತದೆ. ಸೊ ಉದ್ದ ಗುಣಿಸು ಅಗಲ, ಅಗಲ ಯಾವುದಿಲ್ಲಿ? n. ಸೊ 8n. ಸೊ 8n ಎನ್ನುವಂಥದ್ದು AEFD ಆಯತದ ವಿಸ್ತೀರ್ಣವಾಗಿದೆ. ಈ ರೀತಿಯಲ್ಲಿ ನೀವು ನೇರವಾಗಿ ಕಂಡುಹಿಡಿಯಬಹುದು. ಇದು ಮೊದಲನೇ ವಿಧಾನ. ನಂತರ ಎರಡನೇ ವಿಧಾನವನ್ನ ನೋಡುವ, ಯಾವ ರೀತಿಯಲ್ಲಿ ಕಂಡುಹಿಡಿಯುವುದಂತ ಹೇಳಿ. ಎರಡನೇ ವಿಧಾನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಈ ಚಿತ್ರವನ್ನ ನೀವು ಗಮನಿಸಿದ್ರೆ ಇಲ್ಲಿ ನೀವು ಇನ್ನೂ ಅನೇಕ ಆಯತಗಳನ್ನ ಕಾಣಬಹುದು. ಒಂದು ಆಯತ ಯಾವುದು? ಒಂದು ಆಯತ ABCD ಆಯತವನ್ನ ಕಾಣಬಹುದು. ಇದು ಒಂದು ಇಡೀ ಆಯತ. ಹಾಗೆ ಇನ್ನೊಂದು ಆಯತ EBCF ಆಯತ ಇದೆ, ಅಂದ್ರೆ ಇಲ್ಲಿರುವಂತ ಈ ಆಯತ. ಸೊ ನಮ್ಗೆ ಬೇಕಾಗಿರುವಂತದ್ದು ಯಾವುದು? ನಮ್ಗೆ ಬೇಕಾಗಿರುವಂತದ್ದು ಈ ಆಯತದ ವಿಸ್ತೀರ್ಣ. ಸೊ ನಾವೇನ್ ಮಾಡ್ಬೋದಂದ್ರೆ ABCD ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿದು ಅದರಿಂದ EBCF ಆಯತದ ವಿಸ್ತೀರ್ಣವನ್ನ ಮೈನಸ್ ಮಾಡಬೇಕು. ಆಗ ನಮ್ಗೆ ಈ ಆಯತದ ವಿಸ್ತೀರ್ಣ ಎಷ್ಟು ಅಂತ ಸಿಗ್ತದೆ. ಸೊ ಮೊದಲಿಗೆ ABCD ಆಯತದ ವಿಸ್ತೀರ್ಣ ಹೇಗೆ ಕಂಡುಹಿಡಿತೀರಾ? ABCD ಅಂತ ಹೇಳಿದ್ರೆ ಇಲ್ಲಿ ABಯ ಉದ್ದ ಎಷ್ಟು? 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 12 ಉದ್ದ ಗುಣಿಸು ಅಗಲ ಎಷ್ಟು? n ಅಂತ ಕೊಟ್ಟಿದ್ದಾರೆ. ಸೊ 12n. ಸೊ ABCDಯ
ವಿಸ್ತೀರ್ಣ 12n. ಇದರಿಂದ ನಾವು ಮೈನಸ್ ಮಾಡಬೇಕು ಯಾವುದನ್ನ, EBCF ನ ವಿಸ್ತೀರ್ಣ. ಸೊ EBCF ಇದರ ಉದ್ದ ಎಷ್ಟು, 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಗಲ ಇಲ್ಲಿ n ಸೇಮ್, ಸೊ 4n. ಸೊ 12n ಮೈನಸ್ 4n ಅಂತ ಮಾಡಿದ್ರೆ ಆಗ ನಿಮ್ಗೆ ಏನು ಉತ್ತರ ಸಿಗ್ತದೆ, 12n ಮೈನಸ್ 4n ಅಂತ ಹೇಳಿದ್ರೆ 8n. ಈ 8n ಎನ್ನುವಂಥದ್ದು ನಮ್ಗೆ AEFD ಆಯತದ ವಿಸ್ತೀರ್ಣವನ್ನ ಕೊಡ್ತದೆ. ಸೊ ನೀವು ಎರಡೂ ವಿಧಾನವನ್ನ ಉಪಯೋಗಿಸಬಹುದು. ಒಂದ ನೇರವಾಗಿ ಕಂಡುಹಿಡಿಬಹುದು ಮೊದಲನೇ ವಿಧಾನ, ಇಲ್ಲದಿದ್ರೆ ಎರಡನೇ ವಿಧಾನದ ಮೂಲಕ ಮೊದಲಿಗೆ ABCD ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು, ನಂತರ EBCF ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿದು ಅದೆರಡನ್ನ ಮೈನಸ್ ಮಾಡಿದಾಗ ನಿಮ್ಗೆ ಉತ್ತರ ಸಿಗ್ತದೆ. ಸೊ ಈ ರೀತಿಯಲ್ಲಿ ನಾವು ವಿಸ್ತೀರ್ಣವನ್ನ ಕಂಡುಹಿಡಿಬಹುದು, ಹಾಗೆ ಬೀಜೋಕ್ತಿಗಳನ್ನ ಸರಳೀಕರಿಸಬಹುದು. ನಂತರ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಇದನ್ನ ನೀವು ಗಮನಿಸಿದ್ರೆ, ಈ ಮೊದಲನೇ ಮತ್ತೆ ಎರಡನೇ ಉದಾಹರಣೆಯನ್ನು ಗಮನಿಸಿದ್ರೆ ಇದರಲ್ಲಿ ಒಂದೇ ರೀತಿಯ ಅಕ್ಷರ ಸಂಖ್ಯೆಗಳಿವೆ, 5C, C, 10C. ಹಾಗೆ ಇದರಲ್ಲಿ ಕೂಡ 12n, 4n, -4n. ಸೊ ಈ ರೀತಿ ಇರುವಂತ ಅಕ್ಷರ ಸಂಖ್ಯೆಗಳನ್ನ ನಾವು ಸಜಾತಿ ಪದಗಳು ಅಂತ ಹೇಳ್ತೇವೆ. ಹಾಗೆ 18C, 11D ಈ ರೀತಿ ಇರುವಂತಹ ಬೀಜೋಕ್ತಿಗಳನ್ನ ನಾವು ವಿಜಾತಿ ಪದಗಳು ಅಂತ ಹೇಳ್ತೇವೆ. ಯಾಕೆಂದ್ರೆ ಇದರಲ್ಲಿ ನೀವು ಬೇರೆ ಬೇರೆ ಅಕ್ಷರ ಸಂಖ್ಯೆಗಳನ್ನ ಕಾಣಬಹುದು. C ಮತ್ತೆ D ಇದೆ. ಇದನ್ನ ಆಡ್ ಮಾಡಿದಾಗ ಸಿಂಪ್ಲಿಫೈ ಅಥವಾ ಸರಳೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದನ್ನ ಆಡ್ ಮಾಡಿದಾಗ ನಾವು ಅದನ್ನ ಇನ್ನೂ ಕೂಡ ಸಿಂಪ್ಲಿಫೈ ಮಾಡಬಹುದು, ಶಾರ್ಟ್ ಫಾರ್ಮ್ ಅಲ್ಲಿ ಬರೀಬಹುದು, ಸರಳೀಕರಿಸಬಹುದು. ನಂತರ ಉದಾಹರಣೆ 7 ಕೊಟ್ಟಿದ್ದಾರೆ. ಉದಾಹರಣೆ 7ರಲ್ಲಿ ಅಂಗಡಿಯೊಂದು ಒಂದು ದಿನದ ಬಳಕೆಗಾಗಿ ಕುರ್ಚಿಗಳು ಮತ್ತು ಮೇಜುಗಳನ್ನ ಬಾಡಿಗೆಗೆ ಕೊಡುತ್ತದೆ. ಅವುಗಳನ್ನ ಬಾಡಿಗೆಗೆ ಪಡೆಯುವ ಮೊದಲು ಪ್ರತಿ ವಸ್ತುವಿಗೆ ಮುಂದೆ ನೀಡಿರುವಂತೆ ಹಣವನ್ನ ಪಾವತಿಸಬೇಕಾಗಿರುತ್ತದೆ. ಸೊ ಇಲ್ಲಿ ಒಂದು ಶಾಪ್ ಇದೆ, ಒಂದು ಅಂಗಡಿ ಇದೆ, ಅದರಲ್ಲಿ ಕುರ್ಚಿ ಮತ್ತೆ ಮೇಜನ್ನು ಅವರು ಬಾಡಿಗೆಗೆ ಕೊಡ್ತಾರೆ. ಸೊ ನೀವು ಬಾಡಿಗೆಗೆ ಆ ಕುರ್ಚಿ ಮತ್ತೆ ಮೇಜನ್ನು ತೆಕ್ಕೊಳ್ಬೇಕಾದ್ರೆ ಮೊದಲಿಗೆ ಅಲ್ಲಿ ಹಣವನ್ನ ಕೊಡ್ಬೇಕಾಗ್ತದೆ, ಇಂತಿಷ್ಟು ಹಣವನ್ನ ಅಲ್ಲಿ ಇಡಬೇಕಾಗ್ತದೆ. ಅಂದ್ರೆ ಒಂದು ಕುರ್ಚಿಗೆ ನೀವು 40 ರೂಪಾಯಿನ ಇಡಬೇಕು, ಒಂದು ಮೇಜನ್ನ ನೀವು ತೆಗೆದುಕೊಳ್ಳುವುದಾದ್ರೆ ಬಾಡಿಗೆಗೆ 75 ರೂಪಾಯಿನ ಅಲ್ಲಿ ಇಡಬೇಕು. ನಂತರ ನೀವು ಆ ಕುರ್ಚಿಯನ್ನು ಪುನಃ ರಿಟರ್ನ್ ಮಾಡುವಾಗ ಅವರು ಹಿಂದಿರುಗಿಸಿದಂತ ಮೊತ್ತವನ್ನ ಇಲ್ಲಿ ಕೊಟ್ಟಿದ್ದಾರೆ. 6 ರೂಪೀಸನ್ನ ಹಿಂದಿರುಗಿಸ್ತಾರೆ, ಹಾಗೆ ಮೇಜಿಗೆ 10 ರೂಪೀಸ್ಗಳನ್ನ ಹಿಂದಿರುಗಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ ಕಂಡುಹಿಡಿಬೇಕಾಗಿರುವಂತದ್ದು ಏನು, ಪ್ರತಿ ವಸ್ತುವಿಗೆ ಮುಂದೆ ನೀಡಿರುವಂತೆ ಹಣವನ್ನ ಪಾವತಿಸಬೇಕಾಗ್ತದೆ ಅಂತ ಹೇಳಿದ್ದಾರೆ. ಪೀಠೋಪಕರಣವನ್ನ ಹಿಂದಿರುಗಿಸಿದಾಗ ಅಂಗಡಿಯವರು ಮುಂದೆ ನೀಡಿರುವಂತೆ ಸ್ವಲ್ಪ ಹಣವನ್ನ ಮರುಪಾವತಿ ಮಾಡ್ತಾರೆ. ಸೊ ನೀವೀಗ 40 ರೂಪಾಯಿ ಕೊಟ್ರೆ ನೆಕ್ಸ್ಟ್ ನೀವು ಅದನ್ನ ಪುನಃ ರಿಟರ್ನ್ ತಂದಾಗ ಆ ಚೇರ್ ಮತ್ತೆ ಮೇಜ್ಗಳನ್ನ, ಒಂದು ಕುರ್ಚಿಯನ್ನ ನೀವು ರಿಟರ್ನ್ ತಂದ್ರೆ 6 ರೂಪಾಯಿನ ರಿಟರ್ನ್ ಮಾಡ್ತಾರೆ, ಹಾಗೆ ಮೇಜನ್ನ ಪುನಃ ನೀವು ಅವರಿಗೆ ಕೊಟ್ರೆ 10 ರೂಪಾಯಿನ ರಿಟರ್ನ್ ಮಾಡ್ತಾರೆ. ಸೊ ಈ ರೀತಿಯ ವ್ಯವಸ್ಥೆ ಇದೆ. ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ X ಕುರ್ಚಿಗಳು ಮತ್ತು Y ಮೇಜುಗಳನ್ನ ಬಾಡಿಗೆಗೆ ಪಡೆದರೆ ಪಾವತಿಸಬೇಕಾದ ಒಟ್ಟು ರೂಪಾಯಿಗಳಿಗೆ ಒಂದು ಬೀಜೋಕ್ತಿಯನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ X ಕುರ್ಚಿಗಳು ಮತ್ತೆ Y ಮೇಜುಗಳನ್ನ ಬಾಡಿಗೆ ಪಡೆದ್ರೆ ಎಷ್ಟು, ನಾವು ಯಾವ ರೀತಿಯ ಬೀಜೋಕ್ತಿಯನ್ನ ಇಲ್ಲಿ ಬರೀಬೇಕು ಅಂತ ಹೇಳಿ ನಾವಿಲ್ಲಿ ನೋಡ್ಬೇಕು. ಸೊ ಇಲ್ಲಿ X ಕುರ್ಚಿಗಳು ಅಂತ ಹೇಳಿದ್ರೆ ಒಂದು ಕುರ್ಚಿಯ ಬೆಲೆ ಎಷ್ಟು, 40 ರೂಪಾಯಿ. ಸೊ ಏನಾಗ್ತದೆ, 40X ಆಗ್ತದೆ. ನೆಕ್ಸ್ಟ್ Y ಮೇಜು ಒಟ್ಟು ರೂಪಾಯಿ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಪ್ಲಸ್ ಮಾಡಬೇಕು. ನೆಕ್ಸ್ಟ್ ಒಂದು ಮೇಜಿಗೆ 75 ರೂಪಾಯಿ. ಸೊ Y ಮೇಜು ಅಂತ ಹೇಳಿದ್ರೆ 75Y ಅಂತ ಆಗ್ತದೆ. ನಂತರ X ಕುರ್ಚಿಗಳು ಮತ್ತು Y ಮೇಜುಗಳಿಗೆ ಆರಂಭದಲ್ಲಿ ಪಾವತಿಸಿದ ಮೊತ್ತ ಮತ್ತು ಪೀಠೋಪಕರಣಗಳನ್ನ ಹಿಂದಿರುಗಿಸಿದ ನಂತರ ಪಡೆದ ಮೊತ್ತವನ್ನ ಕಂಡುಹಿಡಿಯೋಣ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇದನ್ನ ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು, ಈಗ ನೀವು ಯಾವುದೇ ಅಂಗಡಿಗೆ ಹೋಗಿ ಒಂದು ಕುರ್ಚಿ ಮತ್ತೆ ಒಂದು ಮೇಜನ್ನ ತೆಗೆದುಕೊಳ್ಬೇಕಾದ್ರೆ ಮೊದಲಿಗೆ ನೀವು ಒಂದು ಕುರ್ಚಿಗೆ 40 ರೂಪಾಯಿನ ಕೊಡಬೇಕು. ಸೊ X ಕುರ್ಚಿ ಅಂತ ಹೇಳಿದ್ರೆ 40X ಆಗ್ತದೆ. ಹಾಗೆ ಒಂದು ಮೇಜನ್ನ ಪಡಿಲಿಕ್ಕೆ 75 ರೂಪಾಯಿಗಳನ್ನ ಕೊಡಬೇಕು. ಸೊ Y ಮೇಜನ್ನ ಪಡಿಲಿಕ್ಕೆ 75Y. ಸೊ 40X ಪ್ಲಸ್ 75Y ಅನ್ನ ನೀವು ಮೊದಲಿಗೆ ಅಷ್ಟು ಹಣವನ್ನ ಪಾವತಿ ಮಾಡಬೇಕು. ಆಮೇಲೆ ಯೂಸ್ ಮಾಡಿ ಆದ್ಮೇಲೆ ಅದನ್ನ ಪುನಃ ನೀವು ಅಂಗಡಿಗೆ ತಂದು ಕೊಟ್ರೆ, ರಿಟರ್ನ್ ಕೊಟ್ರೆ, ಆಗ ಅವರು ನಿಮ್ಗೆ ಸ್ವಲ್ಪ ಇಂತಿಷ್ಟು ಹಣವನ್ನ ರಿಟರ್ನ್ ಮಾಡ್ತಾರೆ. ಅದು ಎಷ್ಟು ಹಣ, ಒಂದು ಚೇರನ್ನ ನೀವು ರಿಟರ್ನ್ ಮಾಡಿದ್ರೆ 6 ರೂಪಾಯಿನ ಕೊಡ್ತಾರೆ, ಅಂದ್ರೆ 6X ಅಂತ ಬರೀಬಹುದು. ಹಾಗೆ ಒಂದು ಮೇಜನ್ನ ರಿಟರ್ನ್ ಮಾಡಿದ್ರೆ 10 ರೂಪಾಯಿನ ರಿಟರ್ನ್ ಮಾಡ್ತಾರೆ, ಅಂದ್ರೆ 10Y ಅಂತ ಬರೀಬಹುದು. ಸೊ ಅದನ್ನ ಇಲ್ಲಿ ಬರೆದಿದ್ದಾರೆ 6X ಪ್ಲಸ್
10y ಅಂತೇಳಿ. ಸೊ ನಮ್ಗೀಗ ಎಷ್ಟು ಖರ್ಚಾಯಿತು ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ ನಮಗೆ ಎಷ್ಟು ಹಣವನ್ನು ಅವರು ಹಿಂದಿರುಗಿಸ್ತಾರೆ ಆ ಹಣವನ್ನ ಇದರಿಂದ ಮೈನಸ್ ಮಾಡಬೇಕು. ಅಂದ್ರೆ 40x ಪ್ಲಸ್ 75y ಮೈನಸ್ 6x ಪ್ಲಸ್ 10y ಅಂತ ಮಾಡಬೇಕು. ಆಗ ನಿಮ್ಗೆ ಏನು ಉತ್ತರ ಸಿಗ್ತದೆ ಅದು ನಿಮ್ಗೆ ನೀವು ಕೊಟ್ಟಂತ ಒಟ್ಟು ಮೊತ್ತವನ್ನ ತೋರಿಸ್ತದೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗುವ 40x ಪ್ಲಸ್ 75y ಮೈನಸ್ 6x ಪ್ಲಸ್ 10y, ಇಲ್ಲಿ ಬ್ರಾಕೆಟ್ ಅನ್ನ ಹೊರಗಡೆ ತೆಗೆದಾಗ ಇದು ಏನಾಗ್ತದೆ ಮೈನಸ್ 6x ಆಗ್ತದೆ, ಹಾಗೆ ಇದು ಮೈನಸ್ 10y ಆಗ್ತದೆ. ನಂತರ ಇಲ್ಲಿ 40x ಇದೆ, ಇಲ್ಲಿ ಮೈನಸ್ 6x ಇದೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಈ ಬ್ರಾಕೆಟ್ ಅನ್ನು ತೆಗೆದು ಪುನಃ ಬರೆಯುವ, ಸರಿ ಮಾಡಿ. ಸೊ 40x ಒಂದೇ ರೀತಿಯ ಸಜಾತಿಯ ಪದಗಳನ್ನು ಒಟ್ಟಾಗಿ ಬರೆಯುವ 40x ಮತ್ತೆ ಮೈನಸ್ 6x, ಹಾಗೆ 75y ಮತ್ತೆ ಮೈನಸ್ 10y. ಸೊ 40x ಮೈನಸ್ 6x ಅಂತ ಹೇಳಿದ್ರೆ ಇಲ್ಲಿ x ಇರೋದ್ರಿಂದ x ಅನ್ನ ಹೊರಗಡೆ ತೆಗೆದಿದ್ದೇವೆ. ಸೊ ಇಲ್ಲಿ ಉಳಿತಾ ಇದೆ 40, ಇಲ್ಲಿ ಮೈನಸ್ 6. ಸೊ 40 ಮೈನಸ್ 6 ಅಂದ್ರೆ 34. ಸೊ 34x ಅಂತ ಸಿಗ್ತದೆ. ಹಾಗೆ ಇಲ್ಲಿ ಕೂಡ y ಇದೆ, ಇಲ್ಲಿ ಕೂಡ y ಇದೆ. y ಅನ್ನ ಹೊರಗಡೆ ತೆಗೆದಾಗ ಇಲ್ಲಿ ಉಳಿತಾ ಇದೆ 75, ಇಲ್ಲಿ 10 ಉಳಿತಾ ಇದೆ. 75 ಮೈನಸ್ 10 ಅಂತ ಹೇಳಿದ್ರೆ 65. ಸೊ 34x ಪ್ಲಸ್ 65 ಅಂತ ಹೇಳಿ ನಮ್ಗೆ ಇಲ್ಲಿ ಉತ್ತರ ಸಿಗ್ತದೆ. ಸೊ ಈ ರೀತಿಯಲ್ಲಿ ನಾವು ಇಲ್ಲಿ ಬೀಜೋಕ್ತಿಯನ್ನು ನೋಡಿದ್ದೇವೆ. ಮೊದಲಿಗೆ ಬರೆದಂತ ಬೀಜೋಕ್ತಿ ಇದು. ಇದನ್ನ ಇನ್ನೂ ಕೂಡ ಸಂಕ್ಷಿಪ್ತ ಮಾಡಿದಾಗ, ಶಾರ್ಟ್ ಫಾರ್ಮ್ ಅಲ್ಲಿ ಅಥವಾ ಸರಳೀಕರಿಸಿದಾಗ ನಮ್ಗೆ ಈ ರೀತಿಯ ಬೀಜೋಕ್ತಿ ಸಿಕ್ಕಿತು. ಈ ಎರಡೂ ಬೀಜೋಕ್ತಿಗಳು ಒಂದೇ ರೀತಿಯಾಗಿದೆ. ಇಲ್ಲಿ ಬೆಲೆಗಳನ್ನ ಹಾಕಿದಾಗ ನಿಮ್ಗೆ ಸಿಗುವಂತ ಉತ್ತರ ಒಂದೇ ರೀತಿ ಸಿಗ್ತದೆ. ನಂತರ ಇಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ, ಆರಂಭಿಕ ಬೀಜೋಕ್ತಿಯನ್ನ ನಾವು ಈ ರೀತಿಯಲ್ಲಿ ಬರೀಬಹುದಾ ಅಂತ ಕೇಳಿದ್ದಾರೆ. ಹೌದು, ಈ ರೀತಿ ಕೂಡ ನೀವು ಬರೀಬಹುದು. ಇದು ಕೂಡ ನಿಮ್ಗೆ ಒಂದೇ ರೀತಿಯ ಉತ್ತರವನ್ನ ಕೊಡ್ತದೆ. ಯಾಕೆಂದ್ರೆ ಇಲ್ಲಿ ಈ ಆವರಣವನ್ನ ನೀವು ತೆಗೆದಾಗ ಇದು ಕೂಡ 40x ಪ್ಲಸ್ 75y, ಈ ಆವರಣವನ್ನು ತೆಗೆದಾಗ ಮೈನಸ್ 6x ಮೈನಸ್ 10y ಅಂತ ಸಿಗ್ತದೆ. ಸೊ ಇದು ಮತ್ತೆ ಇದು ಒಂದೇ ರೀತಿಯಾಗಿದೆ. ಸೊ ಈ ರೀತಿ ಕೂಡ ನಾವು ಅದನ್ನ ಬರೀಬಹುದು. ನಂತರ ಚಾರು ರಸಪ್ರಶ್ನೆಯ ಉದಾಹರಣೆ 8 ಕೊಟ್ಟಿದ್ದಾರೆ. ಚಾರು ರಸಪ್ರಶ್ನೆಯ 3 ಸುತ್ತುಗಳನ್ನ ಮುಗಿಸಿದ್ದಾಳೆ. 3 ಸುತ್ತುಗಳಲ್ಲಿ ಅವಳ ಅಂಕಗಳು 7p ಮೈನಸ್ 3q, 8p ಮೈನಸ್ 4q ಮತ್ತು 6p ಮೈನಸ್ 2q ಆಗಿವೆ. ಇಲ್ಲಿ ಸರಿ ಉತ್ತರದ ಅಂಕವನ್ನ p ಮತ್ತು ತಪ್ಪು ಉತ್ತರಕ್ಕೆ ವಿಧಿಸಲಾದ ತಂಡವನ್ನು q ಪ್ರತಿನಿಧಿಸುತ್ತದೆ. ಪ್ರತಿ ಬೀಜೋಕ್ತಿಯ ಅರ್ಥವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಪ್ರತಿ ಬೀಜೋಕ್ತಿಯ ಅರ್ಥವನ್ನ ಬರೀಬೇಕು. ಸೊ ಸರಿಯಾದ ಉತ್ತರ ಆದ್ರೆ ಅದಕ್ಕೆ 4 ಅಂಕಗಳನ್ನ ಕೊಡ್ತಾರೆ. ಅಂದ್ರೆ p ಯ ಬೆಲೆ 4 ಇಲ್ಲಿ. ಹಾಗೆ ತಪ್ಪು ಉತ್ತರಕ್ಕೆ q 1 ಅಂಕಗಳನ್ನ ತೆಗಿತಾರೆ. ಸೊ q ಯ ಬೆಲೆ ಇಲ್ಲಿ 1. ಸೊ ನಾವು ಚಾರು ಗಳಿಸಿದಂತ ಅಂಕಗಳನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ ಮೊದಲನೇ ಸುತ್ತಿನಲ್ಲಿ ಚಾರು ಎಷ್ಟು ಅಂಕಗಳನ್ನ ಪಡೀತಾಳೆ? 7p ಮೈನಸ್ 3q ಅನ್ನ ಪಡೀತಾಳೆ. ಸೊ ಇಲ್ಲಿ p ಯ ಬೆಲೆ ಎಷ್ಟು? p ಅಂತ ಹೇಳಿದ್ರೆ 4. ಸೊ 7 ಇಂಟು 4 7 ಗುಣಿಸು 4 ಮೈನಸ್ 3 ಗುಣಿಸು q ಯ ಬೆಲೆ 1. ತಪ್ಪುತ್ತರಕ್ಕೆ 1 ಮಾರ್ಕನ್ನು ತೆಗಿತಾರೆ. ಹಾಗೆ ಸರಿ ಉತ್ತರ ಆದ್ರೆ 4 ಮಾರ್ಕನ್ನು ಕೊಡ್ತಾರೆ. ಸೊ 7 ಗುಣಿಸು 4 28 ಮೈನಸ್ 3 ಅಂತ ಹೇಳಿದ್ರೆ ಇಲ್ಲಿ ಕಳೆದಾಗ ನಿಮ್ಗೆ 25 ಎನ್ನುವಂತ ಉತ್ತರ ಸಿಗ್ತದೆ. ಸೊ ಇದು ಆಕೆ ಮೊದಲನೇ ಸುತ್ತಿನಲ್ಲಿ ಪಡೆದಿರುವಂತ ಅಂಕ. ನಂತರ ಎರಡನೇ ಸುತ್ತಿನಲ್ಲಿ ಪಡೆದಿರುವಂತ ಅಂಕವನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಎರಡನೇ ಸುತ್ತಿನಲ್ಲಿ ಆಕೆ ಗಳಿಸಿದಂತ ಬೀಜೋಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ. ಏನು ಬೀಜೋಕ್ತಿ? 8p ಮೈನಸ್ 4q ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 8 ಇಂಟು 4 ಮೈನಸ್ 4 ಇಂಟು 1. ಸೊ 8 4 32 ಮೈನಸ್ 4 ಅಂತ ಹೇಳಿದ್ರೆ ಎರಡನೇ ಸುತ್ತಿನಲ್ಲಿ ಆಕೆ 28 ಅಂಕಗಳನ್ನ ಪಡೀತಾಳೆ. ನೆಕ್ಸ್ಟ್ ಮೂರನೇ ಸುತ್ತಿನಲ್ಲಿ ಪಡೆದಿರುವಂತ ಅಂಕವನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಮೂರನೇ ಸುತ್ತಿನ ಬೀಜೋಕ್ತಿಯನ್ನ ಕೊಟ್ಟಿದ್ದಾರೆ. ಎಷ್ಟು? 6p ಮೈನಸ್ 2q ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೆಲೆಗಳನ್ನ ಹಾಕಿ 6 ಗುಣಿಸು p ಯ ಬೆಲೆ 4 ಮೈನಸ್ 2 ಗುಣಿಸು 1, 6 4 24 ಮೈನಸ್ 2 ಅಂದ್ರೆ ನಿಮ್ಗೆ 22 ಅಂತ ಸಿಗ್ತದೆ. ಸೊ ಮೂರನೇ ಸುತ್ತಿನಲ್ಲಿ ಚಾರು ಗಳಿಸಿದಂತ ಅಂಕ 22 ಆಗಿದೆ. ಸೊ 3 ಸುತ್ತುಗಳ ಬಳಿಕ ಅವಳ ಅಂತಿಮ ಅಂಕ ಎಷ್ಟು ಅಂತ ಕೇಳಿದ್ದಾರೆ.
ದಂಡವಿಲ್ಲದಿದ್ದರೆ ಎರಡನೇ ಮತ್ತೆ ಮೂರನೇ ಸುತ್ತುಗಳಲ್ಲಿ ಅವಳ ಅಂಕ ಎಷ್ಟು ಅಂತ ಕೇಳಿದ್ದಾರೆ. ಅದನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ದಂಡವಿಲ್ಲದಿದ್ದರೆ ಎಷ್ಟು, ಆ ಸಂದರ್ಭದಲ್ಲಿ ಕ್ಯೂ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗೆ 3 ಸುತ್ತುಗಳ ಬಳಿಕ ಅವಳ ಅಂತಿಮ ಅಂಕ ಎಷ್ಟು ಅಂತ ಕೇಳಿದ್ದಾರೆ. ಸೊ 3 ಸುತ್ತುಗಳ ಬಳಿಕ ಆಕೆಯ ಅಂತಿಮ ಅಂಕ ಅಂತ ಹೇಳಿದ್ರೆ ನಾವು 3 ಕೂಡ ಕೂಡಿಸ್ಬೇಕು. 25 ಪ್ಲಸ್ 28 ಪ್ಲಸ್ 22. ಈ 3 ಕೂಡ ಕೂಡಿಸಿದಾಗ 5 ಪ್ಲಸ್ 2 7, 7 14 15, 15 1 6, 75 ಅಂತ ಸಿಗ್ತದೆ. ಒಂದು ವೇಳೆ ದಂಡ ಇರದೇ ಇದ್ರೆ ಆಕೆ ಗಳಿಸಿರುವಂತ ಅಂಕಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ದಂಡ ಇರದೇ ಇದ್ರೆ ಆಕೆ ಗಳಿಸಿರುವಂತ ಅಂಕಗಳು ಎಷ್ಟಾಗ್ತದೆ? ಆಗ ನಾವು ಕೇವಲ ಈ ಬೆಲೆಗಳನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಅಂದ್ರೆ 8 ಗುಣಿಸು 4 32, 6 ಗುಣಿಸು 4 24, ಮತ್ತೆ 7 ಗುಣಿಸು 4 28. ಸೊ 28 ಪ್ಲಸ್ 32 ಪ್ಲಸ್ 24 ಇವುಗಳನ್ನ ಕೂಡಿಸಬೇಕು. ಆಗ ನಮಗೆ ಏನು ಉತ್ತರ ಸಿಗ್ತದೆ? 4 5 8 84. ಸೊ 84. ಸೊ ದಂಡವಿಲ್ಲದಿದ್ದರೆ ಆಕೆ ಗಳಿಸುವಂತಹ ಅಂಕ 84 ಆಗ್ತಿತ್ತು. ಇಲ್ಲಿ ದಂಡ ಇರೋದ್ರಿಂದ ಆಕೆ ಗಳಿಸಿದಂತ ಅಂಕ 75 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅವಳ ಅಂತಿಮ ಅಂಕ 3 ಸುತ್ತುಗಳ ಅಂಕಗಳ ಮೊತ್ತ ಆಗಿರುತ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಮೊದಲನೇ ಸುತ್ತು, ಹಾಗೆ ಇದು ಎರಡನೇ ಸುತ್ತು, ಹಾಗೆ ಇದು ಮೂರನೇ ಸುತ್ತು. ಇದೆಲ್ಲವನ್ನ ನಾವು ಈಗ ಸಿಂಪ್ಲಿಫೈ ಮಾಡ್ತಾ ಹೋಗುವ. ಸೊ 7p ಮೈನಸ್ 3q, 8p ಮೈನಸ್ 4q, 6p ಮೈನಸ್ 2q. ಎಲ್ಲ p ಯ ಬೆಲೆಗಳನ್ನು ಒಂದೊಂದಾಗಿ ಒಟ್ಟಾಗಿ ಬರೆಯುವ. 7p, 8p ಹಾಗೆ 6p ಅದನ್ನು ಒಂದು ಗುಂಪು ಮಾಡಿದ್ದೇವೆ. ನೆಕ್ಸ್ಟ್ q ಅನ್ನು ಒಟ್ಟಾಗಿ ಬರೆಯುವ. ಸೊ ಈ ರೀತಿಯಲ್ಲಿ ಗುಂಪು ಮಾಡಿದ್ದೇವೆ. ನೆಕ್ಸ್ಟ್ ಇಲ್ಲಿ p ಅನ್ನು ಹೊರಗಡೆ ತೆಗಿಬಹುದು. ಆಗ ಉಳಿತಾ ಇದೆ 7 ಪ್ಲಸ್ 8 ಪ್ಲಸ್ 6. ಹಾಗೆ ಇಲ್ಲಿ q ಅನ್ನು ಹೊರಗಡೆ ತೆಗಿಬಹುದು. ಮತ್ತೆ ಮೈನಸ್ ಸೈನ್ ಎಲ್ಲದರಲ್ಲಿ ಇರೋದ್ರಿಂದ ಮೈನಸ್ ಸೈನ್ ಅನ್ನು ಕೂಡ ಹೊರಗೆ ತೆಗಿಬಹುದು. ನಂತರ ಇಲ್ಲಿ 7 ಪ್ಲಸ್ 8 15 ಪ್ಲಸ್ 6 ಅಂದ್ರೆ 21p ಅನ್ನು ಕೊಡ್ತದೆ. ಇದು 3 ಪ್ಲಸ್ 4 ಪ್ಲಸ್ 2 6 ಪ್ಲಸ್ 3 9 ಮೈನಸ್ 9q ಅನ್ನು ಕೊಡ್ತದೆ. ಸೊ ಇಲ್ಲಿ ಉತ್ತರ 21p ಮೈನಸ್ 9q ಎನ್ನುವಂಥದ್ದು ಉತ್ತರ. ನೀವು ಬೇಕಾದ್ರೆ ಇಲ್ಲಿ ಈಗ ಬೆಲೆಗಳನ್ನು ಹಾಕಿ ನೋಡಿ. 21 ಗುಣಿಸು 4 ಮೈನಸ್ 9 ಗುಣಿಸು 1 ಈ ಉತ್ತರವನ್ನು ನೋಡಿ. ಸೊ ಇಲ್ಲಿ ನಿಮಗೆ ಏನು ಉತ್ತರ ಸಿಗ್ತಾ ಇದೆ? ಇಲ್ಲಿ ನೀವು ಗಮನಿಸಿದ್ರೆ 21 ಗುಣಿಸು 4 ಅಂತ ಹೇಳಿದ್ರೆ 84 ಅನ್ನು ಕೊಡ್ತದೆ, ಮೈನಸ್ 9. ಸೊ ಇದು ನಿಮಗೆ 75 ಎನ್ನುವಂತ ಉತ್ತರವನ್ನು ಕೊಡ್ತದೆ. ಅದೇ ಉತ್ತರ ನಮಗೆ ಇಲ್ಲಿ ಸಿಕ್ಕಿತ್ತು. ಸೊ ಹಾಗೆ ಒಂದು ವೇಳೆ ದಂಡ ಇರದೇ ಇದ್ರೆ ಅಂದ್ರೆ ಮೈನಸ್ 9 ಇರುವುದಿಲ್ಲ, ಆಗ ಉತ್ತರ ಎಷ್ಟು? 84. ಆ ಉತ್ತರವನ್ನು ನಾವಿಲ್ಲಿ ಕಂಡುಹಿಡಿದಿದ್ದೇವೆ. ಸೊ 3 ಸುತ್ತುಗಳ ಬಳಿಕ ಚಾರುಳ ಒಟ್ಟು ಅಂಕ 21p ಮೈನಸ್ 9q ಆಗಿದೆ. ಹಾಗೆ ಅವಳ ಸಹಪಾಠಿ ಕೃಷಿತಾಳ ಅಂಕ 23p ಮೈನಸ್ 7q ಆಗಿದೆ. ಈಗ ಇಲ್ಲಿ ಇಬ್ಬರ ಅಂಕಗಳನ್ನು ಕೊಟ್ಟಿದ್ದಾರೆ. ಯಾರ್ದೆಲ್ಲ? ಒಂದು ಚಾರುವಿನ ಅಂಕವನ್ನು ಕೊಟ್ಟಿದ್ದಾರೆ. ಹಾಗೆ ನಂತರ ಪುನಃ ಇಲ್ಲಿ ಈಗ ಕೃಷಿತಾಳ ಅಂಕವನ್ನು ಕೊಟ್ಟಿದ್ದಾರೆ. ಇದು ಚಾರುವಿನ ಅಂಕ, ಇದು ಕೃಷಿತಾಳ ಅಂಕ. ಇಲ್ಲಿ ಹಾಗೆ ಕ್ವಶನ್ ಕೇಳಿದ್ದಾರೆ, 3 ಸುತ್ತುಗಳಲ್ಲಿ ಕೂಡಿದಾಗ ಕೃಷಿತಾಳ ಅಂಕಗಳ ಮೊತ್ತ 23p 7q ಆಗುವಂತೆ ಕೆಲವು ಸಂಭವನೀಯ ಅಂಕಗಳನ್ನ ನೀಡಿ ಅಂತ ಕೇಳಿದ್ದಾರೆ. ಅಂದ್ರೆ ಕೃಷಿತಾ ಎನ್ನುವಂತ ಹುಡುಗಿಗೆ ಈ ರೀತಿಯ ಉತ್ತರ ಬರಬೇಕಾದ್ರೆ ಆಕೆ 3 ಸುತ್ತುಗಳಲ್ಲಿ ಎಷ್ಟೆಷ್ಟು ಅಂಕಗಳನ್ನ ಪಡೆದಿರಬಹುದು ಅಂತ ನಾವೀಗ ನಮ್ಮದೇ ಆದಂತಹ ಅಂಕಗಳನ್ನ ಕೊಡಬೇಕು. ನೀವು ನಿಮ್ಮದೇ ಅಂಕಗಳನ್ನ ಕೊಡಬಹುದು, ಆದ್ರೆ ಒಟ್ಟಾಗಿ ಅದನ್ನ ಕೂಡಿಸಿದಾಗ ಇದು ಉತ್ತರ ಬರಬೇಕು. ಸೊ ಈಗ ಮೊದಲನೇ ಸುತ್ತು ಅಥವಾ ಮೊದಲನೇ ರೌಂಡ್ ಅನ್ನ ನೀವು ತೆಗೆದುಕೊಂಡ್ರೆ ಮೊದಲನೇ ಸುತ್ತಲ್ಲಿ ಯಾವುದೇ ಅಂಕಿಗಳನ್ನು ನೀವು ತೆಗೆದುಕೊಳ್ಬಹುದು. ನಾನು 8p ಮೈನಸ್ 3q ಅಂತ ಕೊಡ್ತೇನೆ. ಹಾಗೆ ಎರಡನೇ ಸುತ್ತಲ್ಲಿ 6p ಮೈನಸ್ 2q ಅಂತ ಕೊಡ್ತೇನೆ. ಮೂರನೇ ಸುತ್ತಲ್ಲಿ 9p ಮೈನಸ್ 2q ಅಂತ ಕೊಡ್ತೇನೆ. ಸೊ ಇಲ್ಲಿಗ ಇದನ್ನು ನೀವು ಆಡ್ ಮಾಡಿ ನೋಡಿ. 8p 8 ಪ್ಲಸ್ 6 ಅಂದರೆ 14, 14 ಪ್ಲಸ್ 9 ಅಂತ ಹೇಳಿದರೆ 23p ಅನ್ನು ಕೊಡ್ತದೆ. ಮೈನಸ್ ಇಲ್ಲಿ 3 ಪ್ಲಸ್ 2 ಪ್ಲಸ್ 2 ಅಂತ ಹೇಳಿದರೆ 7, ಸೊ 7q ಅನ್ನು ಕೊಡ್ತದೆ. ಸೊ ಈ ರೀತಿಯಲ್ಲಿ ನೀವು ಯಾವುದೇ ಸಂಖ್ಯೆಯನ್ನು ಕೊಡ್ಬೋದು. ಎಕ್ಸಾಕ್ಟ್ ಬೆಲೆಗಳನ್ನು ಅಂದರೆ ಸಂಭವನೀಯ ಅಂಕಗಳನ್ನು ಅಂತ ಹೇಳಿದರೆ ಪಾಸಿಬಲ್ ಯಾವುದೆಲ್ಲ ಅಂಕಗಳು ಇಲ್ಲಿ ಸಿಗ್ಬಹುದು ಅಂತೇಳಿ. ಇದೇ ಅಂಕಿಗಳು ಕೊಡ್ಬೇಕಂತಿಲ್ಲ, ನೀವು ನಿಮ್ಮದೇ ಆದಂಥ ಅಂಕಿಗಳನ್ನು ಕೊಡ್ಬೋದು. ಆದರೆ ಒಟ್ಟಾಗಿ ಅದನ್ನು ಕೂಡಿಸಿದಾಗ ಈ ರೀತಿ ನಿಮಗೆ ಸಂಖ್ಯೆ ಬರಬೇಕು.
ನಂತರ ಯಾರು ಹೆಚ್ಚು ಅಂಕ ಗಳಿಸಿದರು ಎಂದು ನಾವು ಹೇಳಬಹುದೇ, ಏಕೆ ಎಂದು ನೀವು ವಿವರಿಸಬಲ್ಲಿರಾ ಅಂತ ಕೇಳಿದ್ದಾರೆ. ಸೊ ಈ ಇಬ್ಬರು ಹುಡುಗಿಯರಲ್ಲಿ ಯಾರು ಹೆಚ್ಚು ಅಂಕ ಗಳಿಸಿದ್ರು ಅಂತ ನಾವಿಲ್ಲಿ ಹೇಳ್ಬೋದಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಹೇಳ್ಬೋದು, ಇದನ್ನ ಗಮನಿಸಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ 23P ಇದೆ, ಹಾಗಾಗಿ ಹೆಚ್ಚು ಅಂಕ ಗಳಿಸಿರುವುದು ಇದರಲ್ಲಿ ಯಾರು, ಕೃಷಿತಾ ಎನ್ನುವಂತ ಹುಡುಗಿ ಹೆಚ್ಚು ಅಂಕವನ್ನ ಗಳಿಸಿರ್ತಾಳೆ. ಯಾಕೆಂದ್ರೆ ಆಕೆ ಇಲ್ಲಿ ಮೈನಸ್ ಆಗಿರುವಂತದ್ದು ಕೂಡ ಕಡಿಮೆ, 7x7Q. ಹಾಗೆ ಆಕೆಗೆ 23 ಉತ್ತರಗಳನ್ನ ಆಕೆ ಸರಿಯಾಗಿ ಹೇಳಿರ್ತಾಳೆ. ಹಾಗಾಗಿ 23x P ಅಂತ ಇದೆ. ಹಾಗಾಗಿ ಕೃಷಿತಾಳು ಹೆಚ್ಚು ಅಂಕಗಳನ್ನ ಗಳಿಸಿರ್ತಾಳೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಚಾರುಗಿಂತ ಕೃಷಿತಾ ಎಷ್ಟು ಹೆಚ್ಚು ಅಂಕ ಗಳಿಸಿದ್ದಾಳೆ, 2 ಅಂಕಗಳ ನಡುವಿನ ವ್ಯತ್ಯಾಸವನ್ನು ನೀವು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಕೃಷಿತಾಳ ಅಂಕ, ಇದು ಚಾರುವಿನ ಅಂಕ. ಸೊ ಇದನ್ನ ನೀವು ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ಏನು ಉತ್ತರ ಸಿಗ್ತದೆ ಅಂತ ನೋಡಿ. ಸೊ 23P ಇದೆ, -7Q, -21P, -9Q ಅಂತ ಇದೆ. ಸೊ 23P -21P, ಹಾಗೆ ಇಲ್ಲಿ 7Q ಇದೆ, -9Q ಇದೆ. ನಂತರ 23, ಇಲ್ಲಿ P ಅನ್ನ ಹೊರಗಡೆ ತೆಗೆಯುವ. ಸೊ 23 -21P ಇದೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಸೈನ್ ಅನ್ನ ಹೊರಗಡೆ ತೆಗೆದ್ರೆ, ಅಥವಾ ನೀವು ಮೈನಸ್ ಸೈನ್ ಅನ್ನ ಹೊರಗಡೆ ತೆಗಿತಾ ಇದ್ದೇನೆ, ಹಾಗೆ Q ಅನ್ನ ಹೊರಗಡೆ ತೆಗಿತಾ ಇದ್ದೇನೆ. ಸೊ ಇಲ್ಲಿ ಉಳಿತಾ ಇದೆ 7. ಇಲ್ಲಿ ಹೊರಗಡೆ ತೆಗೆದಾಗ ಮೈನಸ್ ಸೈನ್ ಅನ್ನ ಇಲ್ಲಿ ಹಾಗೆ ಗಮನಿಸಿ, ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ. ಸೊ ಇಲ್ಲಿ ಒಂದು ತಪ್ಪಾಗಿದೆ, ಇದು ಪ್ಲಸ್ ಆಗ್ಬೇಕು. ಸೊ ಇದು ಪ್ಲಸ್ ಆಗ್ತದೆ. ಸೊ 7Q ಪ್ಲಸ್ 9Q ಅಂತ ಹೇಳಿದ್ರೆ ಇದು ನಿಮ್ಗೆ ಉತ್ತರವಾಗಿ +2Q ಅನ್ನ ಕೊಡ್ತದೆ. ಹಾಗೆ ಇದು ನಿಮ್ಗೆ 23 -21 ಅಂತ ಹೇಳಿದ್ರೆ 2P ಅನ್ನ ಕೊಡ್ತದೆ. ಸೊ ಇಲ್ಲಿ 2P + 2Q ಎನ್ನುವಂತ ಉತ್ತರ ನಿಮ್ಗೆ ಇಲ್ಲಿ ಸಿಗ್ತದೆ. ಸೊ ಇದು ಅವರ ಅಂಕಗಳ ನಡುವೆ ಇರುವಂತ ವ್ಯತ್ಯಾಸ. ನೆಕ್ಸ್ಟ್ ಬೀಜೋಕ್ತಿಯನ್ನ ಸರಳೀಕರಿಸಿ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ನಾವಿದನ್ನ ಸಿಂಪ್ಲಿಫೈ ಮಾಡಬೇಕು. ಸೊ 4x + y - y ಅಂತ ಕೊಟ್ಟಿದ್ದಾರೆ. ಇದನ್ನ ವಿತರಣಾ ನಿಯಮವನ್ನ ಉಪಯೋಗಿಸಿ ನಾವು ಸರಳೀಕರಿಸಬೇಕು. ಸೊ ಹೇಗೆ ಗುಣಿಸ್ತೀರಾ? ಸೊ 4x 4x, 4 y ಅಂದ್ರೆ 4y -y. ನೆಕ್ಸ್ಟ್ 4x, ಹಾಗೆ 4y - y, ಇದರಿಂದ y ಅನ್ನ ಹೊರಗಡೆ ತೆಗಿಬಹುದು. 4 - 1 ಅಂತ ಹೇಳಿದ್ರೆ 3. ಸೊ 4x + 3y ಅಂತ ನಿಮ್ಗೆ ಇಲ್ಲಿ ಸಿಗ್ತದೆ. ನೆಕ್ಸ್ಟ್ 5u ಮತ್ತೆ 5 + u ಅಂತ 2 ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ. ಈ 2 ಬೀಜೋಕ್ತಿಗಳು ಒಂದೇ ರೀತಿಯ ಬೀಜೋಕ್ತಿಗಳ ಸಮವಾಗಿದೆಯಾ ಅಂತ ನಾವು ಇಲ್ಲಿ ಹೇಳಬೇಕು. ಸೊ ಇದೆರಡು ಬೀಜೋಕ್ತಿಗಳು ಕೂಡ ಒಂದೇ ರೀತಿಯ ಬೀಜೋಕ್ತಿಗಳಲ್ಲ. ಯಾಕಂದ್ರೆ ಇದು 5 × u, ಹಾಗೆ ಇಲ್ಲಿ 5 + u ಇದೆ. ಅಂದ್ರೆ ಇಲ್ಲಿ ಯುವಿಗೆ 5ಅನ್ನ ನೀವು ಆಡ್ ಮಾಡ್ತಾ ಇದ್ದೀರಾ, ಇಲ್ಲಿ ಗುಣಿಸ್ತಾ ಇದ್ದೀರಾ. ಹಾಗಾಗಿ ಈ 2 ಬೀಜೋಕ್ತಿಗಳು ಒಂದೇ ರೀತಿಯ ಬೀಜೋಕ್ತಿಗಳಲ್ಲ. ನಂತರ ಇದು ಒಂದೇ ರೀತಿಯ ಬೀಜೋಕ್ತಿ ಆಗಿದೆಯಾ ಇಲ್ವಾ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು 5u ಕೊಟ್ಟಿದ್ದಾರೆ, ಇಲ್ಲಿ 5 + u ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ನ ಬೆಲೆ ಒಂದೇ ರೀತಿ ಇದೆ, ಇಲ್ಲಿ ಬೀಜೋಕ್ತಿ ಮಾತ್ರ ಬೇರೆ ಬೇರೆ ರೀತಿ ಇದೆ. ಸೊ ಆಗ ಏನು ಬೆಲೆ ಬರ್ತದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ 5u ಅಂತ ಹೇಳಿದ್ರೆ 5 × 11 ಅಂದ್ರೆ ಇಲ್ಲಿ ಉತ್ತರ ನಮಗೆ 55 ಅಂತ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ 5 × 2 ಅಂದ್ರೆ 10 ಅಂತ ಸಿಗ್ತದೆ. ಇಲ್ಲಿ 5 × 5 ಅಂದ್ರೆ 25 ಅಂತ ಸಿಗ್ತದೆ. ಇಲ್ಲಿ 5 × 8 ಅಂದ್ರೆ 40 ಅಂತ ಸಿಗ್ತದೆ. ಹಾಗೆ ಇದನ್ನು ತೆಗೆದುಕೊಂಡ್ರೆ 5 + u ಅಂದ್ರೆ 5 + 11, ಇದು ನಿಮಗೆ ಉತ್ತರವಾಗಿ 11 + 5 ಅಂತ ಹೇಳಿದ್ರೆ 16 ಕೊಡ್ತದೆ. ಹಾಗೆ ಇಲ್ಲಿ 5 + u, ಸೊ 5 + 2 ಅಂದ್ರೆ ಇದು 7 ಕೊಡ್ತದೆ. ನೆಕ್ಸ್ಟ್ ಇಲ್ಲಿ 5 + 8 ಅಂದ್ರೆ 13 ಕೊಡ್ತದೆ. ಹಾಗೆ ಇಲ್ಲಿ 5
ಪ್ಲಸ್ 5 ಅಂದರೆ 10 ಎನ್ನುವಂಥ ಉತ್ತರವನ್ನು ಕೊಡ್ತದೆ. ಸೊ ಈ ರೀತಿಯಲ್ಲಿ ನೀವು ಕಾಣ್ಬೋದು ಬೇರೆ ಬೇರೆ ಉತ್ತರ ನಮಗೆ ಸಿಕ್ಕಿದೆ. ಹಾಗಾಗಿ ನಾವು ಹೇಳ್ಬೋದು ಈ ಎರಡು ಬೀಜೋಕ್ತಿಗಳು ಒಂದೇ ಬೀಜೋಕ್ತಿಗಳು ಅಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಒಂದು ವೇಳೆ ಬೀಜೋಕ್ತಿಗಳು ಒಂದೇ ಬೀಜೋಕ್ತಿ ಆಗಿದ್ರೆ ಇಲ್ಲಿ ನಾವು ಬೆಲೆಗಳನ್ನು ಹಾಕಿದಾಗ ನಮಗೆ ಸೇಮ್ ಉತ್ತರ ಬರ್ತಿತ್ತು, ಆದರೆ ಸೇಮ್ ಉತ್ತರ ಬಂದಿಲ್ಲ. ಹಾಗಾಗಿ ಅದು ಒಂದೇ ರೀತಿಯ ಬೀಜೋಕ್ತಿಗಳು ಒಂದಕ್ಕೊಂದು ಸಮವಾಗಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಇನ್ನೊಂದು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ 10y-3 ಮತ್ತೆ 10 × y-3 ಅಂತ ಇದೆ. ಇದು ಕೂಡ ಒಂದೇ ರೀತಿಯ ಬೀಜೋಕ್ತಿಯ ಅಂತ ನಾವಿಲ್ಲಿ ಚೆಕ್ ಮಾಡಬೇಕು. ಸೊ ಈ ಬೀಜೋಕ್ತಿ ಕೂಡ ಒಂದೇ ರೀತಿಯ ಬೀಜೋಕ್ತಿ ಅಲ್ಲ, ಯಾಕೆಂದ್ರೆ 10 × y ಅದರಿಂದ ನಂತರ 3 ಕಡಿಮೆ, ಹಾಗೆ ಇಲ್ಲಿ y-3 ನಂತರ ಅದಕ್ಕೆ ಅದರ 10 ಪಟ್ಟು ಅಂತ ಇದೆ. ಈ ಎರಡು ಬೀಜೋಕ್ತಿಗಳು ಬೇರೆ ಬೇರೆ ಬೀಜೋಕ್ತಿಗಳು. ಇದನ್ನ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಸೊ ಇದನ್ನೀಗ ಚೆಕ್ ಮಾಡುವ. y ಯ ಬೆಲೆಗಳನ್ನ ಹಾಕ್ಬೇಕು ನಾವು. ಸೊ ಮೊದಲಿಗೆ ಇಲ್ಲಿ 10y-3 ಅಂತ ಇದೆ. ಸೊ ಬೆಲೆಗಳನ್ನ ಹಾಕ್ತಾ ಹೋಗುವ. ಸೊ y = 2 ಅಂತ ಕೊಟ್ಟಿದ್ದಾರೆ. ಸೊ 10 × 2 -3 ಅಂದರೆ 20 -3 ಅಂದರೆ 17 ಎನ್ನುವಂಥ ಉತ್ತರ ಬರ್ತದೆ. ನೆಕ್ಸ್ಟ್ ಇಲ್ಲಿ 0 ಇದೆ. ಸೊ 10 × 0 -3. ಸೊ ಇದು ನಿಮಗೆ ಉತ್ತರವಾಗಿ -3 ಕೊಡ್ತದೆ. ಇಲ್ಲಿ 10 ಗುಣಿಸು y ಅಂದರೆ 7 -3 ಇದೆ. ಸೊ 70 -3 ಅಂದರೆ 67 ಕೊಡ್ತದೆ. ನೆಕ್ಸ್ಟ್ 10 ಗುಣಿಸು 10 -3 100 -3 ಅಂದರೆ 97 ಕೊಡ್ತದೆ. ನೆಕ್ಸ್ಟ್ ಈಗ ಇದನ್ನ ಫೈಂಡ್ ಔಟ್ ಮಾಡುವ ಈ ಬದಿಯಲ್ಲಿ. ಸೊ ಇಲ್ಲಿ 10 × y-3. ಸೊ ನಮಗೆ ಕೊಟ್ಟಿರುವಂಥದ್ದು y2. ಸೊ 2 -3. ಸೊ 10 × -1. ಸೊ ಇದು ನಮಗೆ -10 ಕೊಡ್ತದೆ. ನೆಕ್ಸ್ಟ್ ಇಲ್ಲಿ 10 × y0 ಇಲ್ಲಿ 0 -3. ಸೊ 10 × -3 ಅಂದರೆ -30 ಕೊಡ್ತದೆ. ನೆಕ್ಸ್ಟ್ ಇಲ್ಲಿ 10 × y-3 7 -3. ಸೊ 10 × 4 ಅಂದರೆ ಇದು 40 ಕೊಡ್ತದೆ. ನೆಕ್ಸ್ಟ್ ಇಲ್ಲಿ 10 × y ಇಲ್ಲಿ 10 -3. ಸೊ 10 × 10 -3 7. ಸೊ ಇದು ನಮಗೆ 70 ಕೊಡ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು y ಯ ಬೇರೆ ಬೇರೆ ಬೆಲೆಗಳಿಗೆ ಇಲ್ಲಿ ಬೇರೆ ಬೇರೆ ಬೆಲೆಗಳು ಸಿಕ್ಕಿದೆ, ಒಂದೇ ರೀತಿಯ ಬೆಲೆಗಳು ಸಿಕ್ಕಿಲ್ಲ. ಹಾಗಾಗಿ ಈ ಎರಡು ಬೀಜೋಕ್ತಿಗಳು ಒಂದಕ್ಕೊಂದು ಸಮವಾಗಿಲ್ಲ ಅಂತ ಹೇಳ್ಬೋದು. ಈ ಎರಡು ಬೀಜೋಕ್ತಿಗಳು ಕೂಡ ಬೇರೆ ಬೇರೆ ಬೀಜೋಕ್ತಿಗಳು ಅಂತ ಹೇಳ್ಬೋದು. ನಂತರ ಚಿತ್ರದಲ್ಲಿನ ಸಂಖ್ಯೆಗಳ ಮೊತ್ತ ಎಷ್ಟು? ಇಲ್ಲಿ ಕೆಲವೊಂದು ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರೆ, ಹಾಗೆ ಆ ಬೀಜೋಕ್ತಿಗಳನ್ನು ಸಾಲ್ವ್ ಮಾಡುವಂತ ವಿಧಾನವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆ ವಿಧಾನವನ್ನು ಹೇಗೆ, ಮೊದಲಿಗೆ ಅಡ್ಡ ಸಾಲುಗಳಲ್ಲಿ ಕೂಡುವಂಥದ್ದು. ಅಂದ್ರೆ ನಾವಿಲ್ಲಿ ಈಗ ಮೊದಲನೇ ಅಡ್ಡ ಸಾಲಲ್ಲಿ 4 ಸಲ ಇದೆ. 1 2 3 4. ಹಾಗಾಗಿ 4 × 3. ನೆಕ್ಸ್ಟ್ ಇಲ್ಲಿ r ಮತ್ತೆ s ಇದೆ, r + s. ಮೂರನೇ ಅಡ್ಡ ಸಾಲಲ್ಲಿ r + s ಇದೆ. ನಾಲ್ಕನೇ ಅಡ್ಡ ಸಾಲಲ್ಲಿ 4 ಸಲ ಇದೆ. ಸೊ 4 × 3. ಇದು ಒಂದನೇ ವಿಧಾನ. ಈ ವಿಧಾನದಲ್ಲಿ ನೀವು ಇದನ್ನ ಗುಣಿಸಿದಾಗ ನಿಮ್ಗೆ ಏನು ಉತ್ತರ ಬರ್ತದೆ? 4 3 12 12 ಪ್ಲಸ್ r + s ಎಷ್ಟು ಸಲ ಇದೆ? 2 ಸಲ ಇದೆ. ಸೊ 2r + 2s ಪ್ಲಸ್ 4 3 12 ಅಂದ್ರೆ ನಿಮ್ಗೆ ಇಲ್ಲಿ 24 + 2 6 + 2 s ಎನ್ನುವಂತ ಉತ್ತರ ಸಿಗ್ತದೆ. ನೆಕ್ಸ್ಟ್ ಈಗ ಎರಡನೇ ವಿಧಾನ ಏನು? ಇಲ್ಲಿ ಸಜಾತಿಯ ಪದಗಳನ್ನು ಒಟ್ಟಾಗಿ ಕೂಡಿಸುವುದು. ಈಗ ಇಲ್ಲಿ 3 ಎಷ್ಟು ಸಲ ಇದೆ? 1 2 3 4 5 6 7 8. ಸೊ 8 × 3. ಹಾಗೆ r ಎನ್ನುವಂಥದ್ದು ಎಷ್ಟು ಸಲ ಇದೆ? 2 ಸಲ, r + r. s ಎನ್ನುವಂಥದ್ದು 2 ಸಲ, ಸೊ s + s. ಇಲ್ಲಿ ಕೂಡ ನೀವು ನೋಡ್ಬೋದು ನಿಮ್ಗೆ ಒಂದೇ ರೀತಿಯ ಉತ್ತರ ಸಿಗ್ತದೆ. 8 × 3 ಅಂದ್ರೆ 24 ಪ್ಲಸ್ r + r ಅಂದ್ರೆ 2r, s + s ಅಂದ್ರೆ 2s. ಹಾಗೆ ಇದು ಎರಡನೇ ವಿಧಾನ. ಮೂರನೇ ವಿಧಾನ ಮೇಲಿನ ಅರ್ಧವನ್ನ ಕೂಡಿಸಿ ಮತ್ತು ಅದನ್ನ 2 ಅಂದ್ರೆ ಮೇಲೆ ಇರುವಂತ ಇಷ್ಟು ಭಾಗವನ್ನ ಮಾತ್ರ ಕೂಡಿಸುವುದು, ಇಷ್ಟನ್ನು ಮಾತ್ರ. ಮತ್ತೆ ಕೆಳಗೆ ಅದೇ ಬೆಲೆ ಇರುವುದರಿಂದ ಅದರ ಡಬಲ್ ಮಾಡುದು, ಅದರ 2 ಮಾಡುದು. ಸೊ ಇಲ್ಲಿ ಮೇಲಿನ ಭಾಗವನ್ನ ಮಾತ್ರ ನೀವು ತೆಗೆದುಕೊಂಡ್ರೆ ಇಲ್ಲಿ 3 ಎಷ್ಟು ಸಲ ಇದೆ? 4 ಸಲ ಇದೆ. ಸೊ 4 × 3. ಹಾಗೆ r + s ಇದೆ. ಸೊ r + s. ಅದೇ ರೀತಿ ಕೆಳಗೆ ಕೂಡ ಇದೆ. ಸೊ 2 × r + s. ಈ ರೀತಿ ಕೂಡ ನೀವು ಮಾಡ್ಬೋದು. ಸೊ ಇಲ್ಲಿ ಕೂಡ ಒಂದೇ ಉತ್ತರ ಸಿಗ್ತದೆ. 4 × 3
ಅಂದರೆ 12 ಪ್ಲಸ್ 6 ಪ್ಲಸ್ ಎಸ್. ಇದನ್ನು ಗುಣಿಸಿದಾಗ 2 ಗುಣಿಸು 12 ಅಂದರೆ 24 ಪ್ಲಸ್ 2 ಗುಣಿಸು 6 ಅಂದರೆ 2r ಪ್ಲಸ್ 2s. ಇದು ಕೂಡ ಒಂದೇ ರೀತಿಯ ಉತ್ತರವನ್ನು ಕೊಡ್ತದೆ. ಸೊ ಇಲ್ಲಿ ನೀವು 3 ವಿಧಾನವನ್ನ ನೋಡಿದ್ದೀರಾ. ಹಾಗೆ 3 ವಿಧಾನದಲ್ಲಿ ಒಂದೇ ಉತ್ತರ ಬಂದಿದೆ. ಇಲ್ಲಿ ಕೂಡ ಅದೇ ಉತ್ತರ ಬಂದಿದೆ, ಇಲ್ಲಿ ಕೂಡ ಅದೇ ಉತ್ತರ ಬಂದಿದೆ, ಇಲ್ಲಿ ಕೂಡ. ಸೊ ಇದು 3 ವಿಧಾನದ ಮೂಲಕ ನೀವು ಬೀಜೋಕ್ತಿಗಳನ್ನ ಸರಳೀಕರಿಸಿ ಅದರ ಸಂಕ್ಷಿಪ್ತ ರೂಪಕ್ಕೆ ತರಬಹುದು. ನಂತರ ಮುಂದಿನ ವಿಡಿಯೋದಲ್ಲಿ ನಾವು ಕಂಡುಹಿಡಿಯಲಿರುವಂತ ಕೆಲವೊಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡುವ.